ಏನಂತೆ, ನನ್ನ ಪ್ರವೇಶ ಮಾತ್ರದಿಂದ ಎದ್ದು ಓಹೋಹೋ ದಕ್ಷ ಮಹಾಪ್ರಭುಗಳು ಬರಬೇಕು ಅಂತ ಹೇಳಬೇಕಿತ್ತು ಅಂತ ನನ್ನ ಮನಸ್ಸಿತ್ತು. ಬಿಡಿ, ಯಾವುದೋ ಒಂದು ಕಾರಣದಿಂದ ಹೇಳಲಿಕ್ಕಾಗಲಿಲ್ಲ. ಕಾರಣ ಹಾಗಂತ ಊಹಿಸುತ್ತಾ ಇದ್ದೇನೆ. ಇವು ಕುಳಿತದ್ದೇಳಿ ಈ ಸಭೆಯಲ್ಲಿ ಅನೇಕ ಜನ ಸೇರಿದ್ದಾರೆ. ಇವ ಸಭೆಗೆ ಅಧ್ಯಕ್ಷ, ಸಭಾಧ್ಯಕ್ಷ. ಆ ಪೀಠವನ್ನು ಏರಿ ಕುಳಿತಿದ್ದಾನೆ. ಆ ಕಾರಣ ಪೀಠ ಎರೆದವರಿಗೆ ಒಮ್ಮೊಮ್ಮೆ ಆಗೋದು ಹಾಗೆ. ಯಾಕೆಂದ್ರೆ ಪಾಪ ಜೀವನದಲ್ಲಿ ಅಪರೂಪದಲ್ಲಿ ಸಿಕ್ಕಿರ್ತಾರೆ. ಹಿಂದೆ ಸಿಕ್ಕಿರುವುದಿಲ್ಲ, ಮುಂದೆ ಸಿಗ್ತದ ಇಲ್ವ ಅಂತ ಅನುಮಾನ ಇರ್ತದೆ. ಸಿಕ್ಕಿದ ಅವಧಿಯಲ್ಲಿ ಕೆಳಗಿಳಿದು ಬಿಟ್ಟು ಇನ್ನೊಬ್ಬ ಕುಳಿತುಕೊಳ್ತೀವಿ ಅಂತ ಅನುಮಾನ ಇರ್ತದೆ. ಆ ಕಾರಣ ಕೆಳಗಿಳಿಯುವುದಕ್ಕೆ ಮನಸ್ಸಾಗಲಿಲ್ವ ಏನು? ಬಿಡೆ, ಅದಕ್ಕಾಗಿ ಬೇಸರ ಇಲ್ಲ ಸ್ವಾಮಿ. ಇವನಿಗೆ ಹೇಳಿದ್ದು ಅಂತ ಅರ್ಥ ಅಲ್ಲ ಅದು. ಪೀಠ ಇವನಿಗೆ ಗಟ್ಟಿಯೇ. ಇಷ್ಟು ಗಟ್ಟಿ ಪೀಠದವರು ಯಾರಿಲ್ಲ. ಆದರೂ ಇವ ಗಟ್ಟಿ ಪೀಠದವ ಅಂತ ನಾವೇನು ಪೀಠ ಕಡಿಮೆ ಅಲ್ಲ. ಆ ಕಾರಣ ಇವನಿಗೆ ಸಿಕ್ಕಿರಬಹುದು. ಇವನಿಗೆ ಸಿಕ್ಕಿದೆ ಅಂತ ನನಗೆ ಆಶ್ಚರ್ಯ ಅಲ್ಲ, ಎಷ್ಟೆಂದು ನಮ್ಮ ಬಂಧು ಅಲ್ವಾ. ಆದರೆ ಇವನಿಗೆ ಸಿಕ್ಕಿದೆ ಎಂಬ ಕಾರಣದಿಂದ ಇನ್ನೊಬ್ಬರಿಗೆ ಗೌರವ ಕೊಡಬಾರ್ದು ಅಂತ ಉಂಟಾ ಏನಾದ್ರು? ಗದ್ದುಗೆಯನ್ನ ಯಾರದ ವ್ಯಕ್ತಿಗಳಿಗೆ ನಾವು ನಮಸ್ಕರಿಸ್ತೇವೆ, ಸ್ವಾಮಿ ನಮಸ್ಕಾರ ಅಂತ ಹೇಳ್ತೇವೆ. ಅಷ್ಟು ಹತ್ರದಲ್ಲಿ ಕುಳಿತುಕೊಂಡಿದ್ದೇನೆ, ಇಷ್ಟು ಕೆಳಗೆ ಅವನು ಯಾಕೆ ನಮಸ್ಕರಿಸಬೇಕು ಅಂತ ಯೋಚನೆ ಮಾಡಿ ಅವನ ಮೇಲೆ ಕುಳಿತುಕೊಂಡೇ ಇದ್ದ ಅಂತ ಅವನು ಇಳಿಸೋದಕ್ಕೆ ಹೆಚ್ಚೊತ್ತು ಬೇಕಾಗುವುದಿಲ್ಲ. ಯಾಕೆಂದ್ರೆ ಏಳಿಸೋರು ಅಂತವರೇ, ಆ ಕಾರಣ ಅವರಿಗೆ ಇಳಿಸೋದಕ್ಕೂ ಹೆಚ್ಚೊತ್ತು ಬೇಕಾಗುವುದಿಲ್ಲ. ಆದರೆ ಇವ ಎದ್ದು ಬಂದು ನನ್ನ ಗೌರವಿಸಲಿಲ್ಲ. ಬೇಸರ ಇಲ್ಲ, ಯಾಕೆಂದ್ರೆ ಅಧ್ಯಕ್ಷ ಪೀಠದಲ್ಲಿದ್ದವರಲ್ಲ. ಬಂದು ಎದ್ದೇ ಮಾತನಾಡಿಸಬೇಕೆನ್ನುವಂಥ ಕ್ರಮ ಏನಿಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆಗೆ ಜನ ಇರುತ್ತಾರೆ. ಆದರೆ ಕುಳಿತಲಿಂದ ಮಾತನಾಡಿಸುವುದಕ್ಕೆ ಸಾಧ್ಯ ಇಲ್ಲವೇ? ಆಗುವುದಿಲ್ಲವೇ? ಇವನಿಗೆ ನಾಲಿಗೆ ಇಲ್ಲವೇ? ನಾಲಿಗೆಯಲ್ಲಿ ಅಕ್ಷರ ಸಂಚಾರ ಇಲ್ಲವೇ? ಮಾತನಾಡಲಿಕ್ಕೆ ಬರುವುದಿಲ್ಲವೇ? ಮಾತನಾಡಲಿಕ್ಕೆ ಬರುವುದಿಲ್ಲ ಅಂತಾದ್ರೆ ಹಿಂದೆ ಮಾತಾಡಿದ್ದಿಲ್ಲವೇ ಇವ? ಎಷ್ಟು ಮಾತಾಡಿದ್ದಾನೆ ಇವ? ಹಾಗಿದ್ರೆ ಇವತ್ತು ಮಾತನಾಡುವುದಿಲ್ಲ ಯಾಕೆ? ನನ್ನನ್ನು ಕಂಡ್ರೆ ಆಗುವುದಿಲ್ವಾ? ಯಾಕೆ ಆಗುವುದಿಲ್ಲ ಅಂತ ಕೇಳ್ತೇನೆ. ಸ್ವಾಮಿ, ಕುಳಿತಲಿಂದ ನಾಲ್ಕು ಮಾತನಾಡಬಹುದಿತ್ತು. ಓಹೋಹೋ ಮಾವಯ್ಯನವರೇ ಬರಬೇಕು, ನಿಮಗಾಗಿ ಆಸನ ಸಿದ್ಧವಾಗಿದೆ, ಕುಳಿತುಕೊಳ್ಳಬೇಕು. ಇಷ್ಟು ಹೇಳಲಿಕ್ಕೆ ಇವನಿಗೆ ಆದದ್ದೇನು? ನಾಲಿಗೆಗೆ ಬಂದ ಕುಂದೇನು? ಇವನ ಶ್ರೇಷ್ಠತ್ವಕ್ಕೆ ಬಂದ ಕುಂದೇನ ಅಪಮಾನ ಏನು? ಏನು ಅವಮಾನ ನನ್ನಿಂದ ಆಗಿದೆ ಇಷ್ಟರವರೆಗೆ? ಅದು ಯಾವುದೂ ಆಗಲಿಲ್ಲ ಅಂತಾದರೂ ಕುಳಿತಲಿಂದ ಒಂದು ನಾಲ್ಕು ಮಾತನಾಡಲಿಕ್ಕೆ ಆಗುದಿಲ್ಲ ಇವನಿಂದ. ಹೋಗಲಿ, ಮಾತನಾಡುವುದಕ್ಕೆ ಸಭೆಯಲ್ಲಿ ಒಂದು ವೇಳೆ ಮಾತನಾಡಿದೆ ಅಂತಾದ್ರೆ ಅಧ್ಯಕ್ಷರು ಮಾತನಾಡೋದಕ್ಕೊಂದು ಸಮಯ ಅಂತ ಇರ್ತದೆ. ಆ ಸಮಯ ಬಿಟ್ಟು ನಾನು ಮಾತನಾಡಿದ್ರೆ ಸಭೆಯಲ್ಲಿ ತೊಂದರೆ ಆದಿತ್ತು ಎಂಬ ಕಾರಣದಿಂದ ಇವು ಮಾತನಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಸಭೆಯಲ್ಲಿರುವಂತಹ ಸಭಾ ಸದಸ್ಯರು, ಮುಖ್ಯ ಅತಿಥಿಗಳು, ಇನ್ನು ಉಳಿದವರೆಲ್ಲ ಸೇರಿ ಅಧ್ಯಕ್ಷ ನಾಲ್ಕು ಮಾತನಾಡಬೇಕು, ಅಷ್ಟು ಮೇಲೆ ಮಾತನಾಡಬೇಕು ಅಂತ ಏನಾದ್ರೂ ಯೋಚನೆ ಇಟ್ಕೊಂಡು ಕೊಡ್ತಾರೆ ನಮಗೇನು ಬೇಸರ ಇಲ್ಲ. ನೀವು ಮಾತನ್ನೇ ಆಡಬೇಕು ಅಂತಿಲ್ಲ. ಮಾತನಾಡದೇ ಇದ್ರೆ ಮಾತನಾಡಿಸುವುದಕ್ಕೆ ಬೇರೆ ಮಾರ್ಗ ಇಲ್ವಾ? ಯಾಕಿಲ್ಲ ಅಂತ ಕೇಳ್ತೇನೆ. ಬುದ್ಧಿ ಇದ್ರೂ ಉಂಟು, ಇವನಿಗಿಲ್ಲ ಅಂತಲ್ಲ, ಖಂಡಿತ ಉಂಟು. ಅಷ್ಟೇ ಅಲ್ಲ, ಮಾತನಾಡಿಸುವಂತ ವಿಧಾನ ಇವನಿಗೆ ತಿಳಿದಿಲ್ವಾ? ಸ್ವಾಮಿ, ದೂರದಿಂದ ಒಬ್ಬ ವ್ಯಕ್ತಿ ಬಂದಾಗ ಬಾಯಿಂದ ಮಾತನಾಡಿಸುವುದಕ್ಕೆ ಅಸಾಧ್ಯವಾದರೆ ಕಣ್ಣಿನಿಂದ ನೋಡುತ್ತೇವೆ, ಆವಾಗ ತಲೆ ಆಡಿಸುತ್ತೇವಲ್ಲ, ಅಲ್ಲಿ ಬರ್ತಾ ಇರ್ತಾರೆ. ಅಂದ್ರೆ ಈ ತಲೆ ಆಡಿಸುವುದು ಅಂದ್ರೆ ಬನ್ನಿ ಬನ್ನಿ ಬರಬೇಕು ಅಂತ ಅರ್ಥ. ಇದು ಈ ಭಾಷಾರ್ಥ ಇವನಿಗೆ ಆಗುದಿಲ್ವಾ? ಇವನ ಅಭಿನಯದ ಸೂಕ್ಷ್ಮಾರ್ಥ ಇವನಿಗೆ ಗೊತ್ತಿಲ್ವಾ? ನಿಜವಾಗಿ ಅಭಿನಯ ಚತುರ ಅಂತ ಹೇಳ್ತಾವ್ರೆ, ನಿನಗೆ ಗೊತ್ತುಂಟಾ? ಹಾಗಿದ್ರೆ ಇವನ ಅಭಿನಯದಲ್ಲಿ ಇವನಿಗೆ ತೋರಿಸ್ಲಿಕ್ಕೆ ಆಗ್ಲಿಲ್ವಾ? ಒಮ್ಮೆ ತಲೆ ಆಡಿಸುವುದು ಬರಬೇಕು ಅಂತ ಇಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ವಾ? ಬಿಡಿ, ತಲೆ ಆಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಇವನಿಗೆ ಕಣ್ಣಿಲ್ವಾ? ಇಲ್ವಾ? ಎಲ್ಲವರಂತ ಬರ 2 ಕಣ್ಣಲ್ಲ 3 ಕಣ್ಣು ಉಂಟು ಇವನಿಗೆ. ಹಾಗಿದ್ರೆ ಯಾಕೆ ಮಾತನಾಡಿಸ್ಲಿಲ್ಲ? ಹೀಗಿರಬಹುದಾ? ಎಲ್ಲವರಿಗಿಂತ ಒಂದು ಹೆಚ್ಚು ಕಣ್ಣಿದೆ, ಆ ಕಾರಣ ನಾವು ಮಾತನಾಡಿಸುವುದಿಲ್ಲ ಇರಬಹುದಾ? ಹಾಗೆ ತಿಳಿಯೋದಕ್ಕೆ ಸಾಧ್ಯವಾ? ಆ ದೃಷ್ಟಿಯಲ್ಲಿ ಕಣ್ಣಿನಲ್ಲಿ ಮಾತನಾಡಿಸುವುದಕ್ಕೆ ಆಗುವುದಿಲ್ವಾ? ನಿಜವಾಗಿ ಕಣ್ಣಿನ ಕೆಲಸ ಇವನಿಗಿದ್ದಷ್ಟು ಇನ್ನೊಬ್ಬರಿಗಿಲ್ಲ. ಆ ದೃಷ್ಟಿಯಲ್ಲಿ ಮಾತನಾಡಿಸಬಹುದಿತ್ತಲ್ಲ. ಇನ್ನೇನಾದ್ರೂ ಈ ಕೆಲಸ ಅಭ್ಯಾಸ ಮಾಡುತ್ತಿದ್ದು ಇವರನ್ನು ನೋಡೇ ಎಷ್ಟೋ ಜನ ಅಭ್ಯಾಸ ಮಾಡುವವರಿದ್ದಾರೆ, ಹೌದಾ? ಅನೇಕ ಜನ ಈ ದೃಷ್ಟಿಯಲ್ಲಿ ಮಾತನಾಡಿಸಿದ ನೆನಪ ಇವರು ನೆನಪು ಮಾಡಿಕೊಳ್ಳೋದು ಉಂಟು, ಕೇಳಿದ್ದೇನೆ ನಾನು. ಇಂತಹ ಈ ವ್ಯಕ್ತಿ ಕಣ್ಣಿನಿಂದ ಓಹೋಹೋ ಇಷ್ಟು ಮಾತನಾಡಲಿಕ್ಕೆ ಇವನಿಂದ ಆಗದೆ ಹೋಯ್ತಾ? ಅದು ಆಗದೆ ಹೋಯ್ತಲ್ಲ. ಹುಬ್ಬಿರುವುದು ಯಾಕೆ? ಕಣ್ಣಿರುವುದು ಯಾಕೆ? ಪ್ರತಿಯೊಂದು ಅಂಗವು ಚಲನೆಯಲ್ಲಿರುತ್ತದಂತೆ. ಅದಕ್ಕೆ ಚಾಲನಾ ಶಕ್ತಿಯನ್ನು ನಾವು ಕೊಟ್ಟೆವು ಅಂತ ಆದ್ರೆ ಕೆಲಸ ಮಾಡುತ್ತದೆ. ಅಷ್ಟೇ ಇವನೇ ಮಾಡ್ಲಿಕ್ಕಿಲ್ವಾ? ನಿಜವಾಗಿ ಅಂಗಾಂಗದ ಚಲನೆಯ ಶಕ್ತಿಯನ್ನು ಇವು ಕೊಡುವಷ್ಟು ಇನ್ಯಾರೂ ಕೊಡುವುದಿಲ್ಲ. ಹಾಗಿದ್ರೆ ಇವತ್ತು ಯಾಕೆ ಕೊಡುವುದಿಲ್ಲ? ಇವತ್ತು ಯಾಕೆ ಕೊಡುವುದಿಲ್ಲ ಅಂದ್ರೆ ಉದ್ದೇಶಪಟ್ಟು ಕೊಡುವುದಿಲ್ಲ. ಇವ ಅಂತಲ್ಲ, ಇವನಂತ ದೊಡ್ಡ ವ್ಯಕ್ತಿಗಳೇ ಹಾಗೆ ಸಂದರ್ಭ ಸಮಯ ಯಾವ ಸಿಗ್ತದೆ ಅಂತ ನೋಡ್ತಾರೆ.
ಅವರಿಗೆ ಆರೋಗ್ಯ ಸರಿ ಇತ್ತು, ಮನಸ್ಸು ಸರಿ ಇದೆ ಅಂತ ಆದ್ರೆ ಬೇಕಷ್ಟು ಕೊಡ್ತಾರೆ, ಅದಲ್ಲದಿದ್ರೆ ಏನೂ ಕೊಡುವುದಿಲ್ಲ. ಆದ್ರೆ ಇವನಿಗೆ ಕೊಡುವ ಅಭ್ಯಾಸ ಇತ್ತು. ಆ ದೃಷ್ಟಿಯಲ್ಲಿ ಇವರಿಗೆ ಕಳಬಿದ್ದ ಮೈಗಳ್ಳ ಅಲ್ಲ. ಆದ್ರೂ ಇವ ಮಾತನಾಡಿಸದೆ ಹೋದ್ನಲ್ಲ. ಇವ ಮಾತನಾಡಿಸಲಿಲ್ಲ ಬಿಡಿ, ಆದ್ರೆ ಇವ ಮಾತನಾಡಿಸಲಿಲ್ಲ ಎಂಬ ಕಾರಣದಿಂದ ನಾನು ಹೀಗೆ ಕುಳಿತುಕೊಂಡು ಆದಿತ್ತ, ಹೀಗೆ ನಿಂತು ಆದಿತ್ತ, ನನ್ನ ಇವನ ಸಂಬಂಧ ಏನು ಆ ಬಗ್ಗಾಗಿ ಯೋಚಿಸ್ತಾ ಇದ್ದೇನೆ. ಮರುಳಾದೆ, ನಾನು ಮರುಳಾದೆ. ಯಾರ ನುಡಿಗೆ ಇದ್ದಾನಲ್ಲ ಸರಸಿ ಜಾಸನ. ಸಲ್ಲಿಸಬಾರದು ಅಂತ ಕೇಳ್ತೇನೆ. ನನ್ನ ಇವನ ಸಂಬಂಧ ಯಾವ ರೀತಿಯದ್ದು? ಮಾಮಾಳಿಯನ ಸಂಬಂಧ. ಹೌದಾ? ಒಂದು ಕಾಲದಲ್ಲಿ ಸರಸಿದಾಸನ ಆ ಬ್ರಹ್ಮದೇವ ನಮ್ಮ ತಂದೆ ಹೇಳಿದೆ ಎಂಬ ಕಾರಣದಿಂದ ನನ್ನ ಮಗಳಾದ ದಾಕ್ಷಾಯಿಣಿಯನ್ನ ಇವನಿಗೆ ಕೊಟ್ಟೆ, ಮದುವೆ ಮಾಡಿದೆ. ಆಮೇಲೆ ನನ್ನ ಅಳಿಯ ಇವನಾದ, ಇವನು ಮಾವ ನಾನಾದೆ. ಇಂತಹ ಈ ಸಂಬಂಧ ಇರುವಂತಹ ಈ ಕಾಲದಲ್ಲಿ ಒಮ್ಮೆ ಮಾತನಾಡಿಸ್ಲಿಕ್ಕಾಗಲಿಲ್ವಾ? ಬಿಡಿ, ಇವನ ಪೀಠದಲ್ಲೇ ನನಗೆ ಕುಳಿತುಕೊಳ್ಬೇಕೆಂಬಂತ ಹಂಬಲ ಇಲ್ಲ, ಅಥವಾ ಇಂಥ ಪೀಠ ಜೀವನದಲ್ಲಿ ಸಿಗುವುದೇ ಇಲ್ಲ ಎಂಬಂತಹ ಆ ಯೋಚನೆಯೂ ಇಲ್ಲ. ಆದರೆ ಮಾವ ಬಂದಿದ್ದಾರೆ ಎಂಬ ಕಾರಣದಿಂದ ಒಮ್ಮೆ ಮಾತನಾಡಿಸಬಹುದಿತ್ತಲ್ಲ. ಆ ಸಂಬಂಧವನ್ನು ಹರಿದು ಮಾತನಾಡಿಸದೆ ಹೋದ್ನಲ್ಲ. ಹಾ, ಈಗ ಗೊತ್ತಾಯ್ತು. ನನ್ನ ಮಗಳು ಕೊಟ್ಟು ಇವನಿಗೆ ಮದುವೆ ಮಾಡಿದಲ್ಲ, ಇದು ನನ್ನ ಶುದ್ಧ ತಪ್ಪು. ಯಾಕೆ ಹೋಗಿ ಹೋಗಿ ಇಂಥವ್ರು ನಳಿ ಮಾಡ್ಕೊಂಡಲ್ಲ, ಒಂದು ಮಾತನಾಡಿಸುವುದಿಲ್ಲ. ನೋಡಿ, ಈಗ ಹಿರಿಯವರು ಹೇಳಿದ ಮಾತು ಈಗ ಗೊತ್ತಾಯ್ತು. ಹೆಣ್ಣನ್ನು ಕೊಡುವವರೆಗೆ ಅವರು ದೊಡ್ಡವರಲ್ಲ, ಹೆಣ್ಣು ಕೊಟ್ಟ ಮೇಲೆ ಅಳಿ ದೊಡ್ಡ. ತಲೆ ಬಾಗಿಸಿದ್ರೆ ನಮಗತ್ತಿ ಇಲ್ಲ. ಈಗೆಲ್ಲ ಕಾಲ ಹಾಗಾಗ್ತಾ ಉಂಟು. ನಾವೇನಾದ್ರೂ ವಿರೋಧವಾಗಿ ನಿಂತ್ರ ಮತ್ತೆ ಹೆಚ್ಚು ದಿವಸ ಅವ್ರ ಗಂಡನ ಮನೇಲಿ ಇರುವುದಿಲ್ಲ, ಕೂಡಲೇ ಬರ್ತಾರೆ ತಿರುಗಿ. ಆವಾಗ ದಮ್ಮಯ್ಯ ಏನಾದ್ರೂ ಮಾಡಿ ಇಟ್ಕೊಂಡು ನಾವು ಮತ್ತೆ ಏನಾದ್ರೂ ಸುಧಾರಿಸೋದಕ್ಕೆ ಹೋಗ್ಬೇಕಾಗುತ್ತದೆ. ಆ ಪರಿಸ್ಥಿತಿಯಿಂದ ಇವು ಏನಾದ್ರೂ ಯೋಚನೆ ಮಾಡಿ ನಮಗೆ ಗೌರವ ಕೊಡದೆ ಹೋದ್ನಾ? ನಾನೀಗ ಮರಳಾಗ್ತಾ ಇದ್ದೇನೆ. ಇದಕ್ಕೆ ಕಾರಣ ಸರಸಿದಾಸನ ನುಡಿಗೆ ಮರುಳಾಗಿ ತರಳೆಯನ್ನು ಕೊಟ್ಟು ಕೆಟ್ಟೆ. ಆಗೊಳ್ಳಿ ಆದದ್ದು ಹಾಗೆ. ಸ್ವಾಮಿ, ಮಾಣಿಕ್ಯ ಇರುತ್ತದೆ, ಬಹಳ ಬೆಲೆ ಬಾಳುತ್ತದೆ. ಆ ಮಾಣಿಕ್ಯದ ಬೆಲೆ ಏನಂತ ಬುದ್ಧಿ ಇದ್ದವರಿಗೆ ತಿಳಿಯುತ್ತದೆ. ಹೌದಾ? ಹೋಗಿ ಹೋಗಿ
ಬುದ್ಧಿ ಇದ್ದ ಒಂದು ಮಂಗನಿ ಕೊಟ್ಟರೆ ಏನಾಗ್ತದೆ? ಕೊಡುವವರಿಗೆ ಏನ್ ಹೇಳೋದು? ಅದು ಬೇಡ, ನೀವು ಅದೆಲ್ಲ ಹೇಳ್ಬೇಕು. ಕೊಡುವವರಿಗೆ ಏನ್ ಹೇಳ್ಬೇಕು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಕೊಡುವವರಿಗೆ ಏನ್ ಹೇಳ್ಬೇಕು ಅಂತ ಆದ್ರೆ ಹೇಳುವವರಿಗೆ ಏನ್ ಹೇಳ್ಬೇಕು ಅಂತ ನಾವು ಕೇಳ್ಬೇಕಾಗ್ತದೆ, ಗೊತ್ತಾಯ್ತಾ? ನೀವು ಅದೆಲ್ಲ ಕೊಡುವವರಿಗೆ ಅಂತ ಹೇಳ್ಬೇಡಿ. ನಾವು ಹೇಳುವವರು ಹೇಳದ್ರಿಂದ ನಾವು ಕೊಡುವವರು ಕೊಡ್ತೇವೆ, ಗೊತ್ತುಂಟಾ? ಹೇಳುವವರು ಹೇಳದಿದ್ರು ಕೊಡುವುದಿಲ್ಲ. ಹೇಳುವವರು ಯಾರು? ಸರಸಿಜಾಸನ ಬ್ರಹ್ಮದೇವ ಹೇಳಿದವ, ಕೊಟ್ಟವ ನಾನು, ಆಮೇಲೆ ಕೆಟ್ಟವ ನಾನು. ಎಲ್ಲ ಈ ತ್ರಿಮೂರ್ತಿಗಳು ಹೇಳ್ತಾರೆ ಅಂತ ಅವ್ರು ಮಾತು ಕಟ್ಕೊಂಡ್ರೆ ಆಗುವುದಾ? ಕೆಲವು ದೊಡ್ಡ ವ್ಯಕ್ತಿಗಳು ಹಾಗೆ, ನೀವೇನು ಹೆದರಬೇಡಿ, ಹಿಂಬದಿಂದ ನಾನಿರ್ತೇನೆ ಅಂತ ಹೇಳ್ತಾರೆ. ನೀವು ಬೇಕಾದ್ದು ಮಾಡಿ ಅಂತ ಹೇಳ್ತಾರೆ. ಅವ್ರು ಬೇಕಾದ್ದು ಮಾಡ್ತಾರೆ, ಯಾಕೆ? ಹಿಂದೆ ಬದಿ ರಕ್ಷಣೆಗಿದ್ದಾರೆ ಅಂತ. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಈ ತಿರುಗಿ ನೋಡಿದ್ರೆ ಹಿಂದೆ ಬದಿ ಇರುವುದಿಲ್ಲ. ಪೆನ್ ಸಿಗುವುದು ನಮ್ಮದೇ, ನಾಲ್ಕು ಬೀಳ್ತದೆ, ಹೋಗ್ತಾ ಇದೆ. ಹಾಗೆ ಈಗ ಆಗುವುದು ಹಾಗೆ. ಸ್ವಾಮಿ ಸರಸಿಜಾಸನ ಬಹಳ ಸುಲಭದಲ್ಲಿ ಹೇಳಿಬಿಟ್ಟ, ನಾನು ಕೊಟ್ಟೆ, ಬಾಳ್ವೆ ನಿರರ್ಥಕವಾಗಿ ಹೋಯಿತು. ಹೋಗಲಿ, ನನ್ನ ಮಗಳ ಬಾಳ್ವೆ ಹೀಗಾಯ್ತು ಅಂತ ಯೋಚನೆ ಮಾಡಿ ಇವನಿಗೆ ಕೊಟ್ಟರೆ ಈಗ ನನ್ನ ಬಾಳಿಯೂ ಹಾಗೆ ಆಯ್ತಲ್ಲ. ಕೋಡಗನ ಕೈಗೆ ಮಾಣಿಕ್ಯವನ್ನ ಕೊಟ್ಟರೆ ಬೀಸಾಕುತ್ತದೆ ತಿಪ್ಪೆಗೆ. ಆ ರೀತಿ ಆಯಿತು ನನ್ನ ಬದುಕು. ಸ್ವಾಮಿ ಇದೆಲ್ಲ ಯಾಕೆ ಹೇಳಿದೆ? ಇಷ್ಟಾದರೂ ಈ ಗೌರವ ಕೊಡಬೇಕು, ಪಡೆಯಬೇಕು ಅಂತಾದ್ರೂ ಸಂಸ್ಕಾರ ಬೇಕು, ಹೌದಾ? ಸಂಸ್ಕಾರ ಇಲ್ಲದಿದ್ರೆ ಪ್ರಯೋಜನ ಆಗುವುದಿಲ್ಲ. ಸಂಸ್ಕಾರದ ಮೊದಲನೆಯ ಮೆಟ್ಟಿಲು ಯಾವುದು? ಸ್ಥಾನ. ಇವನಿಗಿಲ್ಲ. ಇನ್ನೊಬ್ಬರನ್ನ ಗೌರವಿಸಬೇಕಾದ್ರೆ ಮೊದಲೇ ಬೇಕಾದದ್ದು ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚಬೇಕಾದ್ರೆ ಮೊದಲ ಸೋಪಾನ ಯಾವುದು? ಸ್ವಾಮಿ ಸಂಸ್ಕಾರ. ಸಂಸ್ಕಾರದ ಮೊದಲನೇ ಮೆಟ್ಟಿಲು ಸ್ಥಾನ. ಯಾಕೆ? ಆಂತರಂಗಿಕವಾಗಿರುವಂತಹ ಆ ಶುದ್ಧತೆ ಇರುವುದು ಬಾಹ್ಯವಾಗಿ ಕಾಣುವುದಿಲ್ಲ. ಬಾಹ್ಯವಾಗಿ ಕಾಣುವ ರೂಪದಲ್ಲಿ ಮೊದಲಾಗಿ ಬೇಕಾದುದು ನಮ್ಮ ಮೈಕೈ ಕೊಳೆ ಹೋಗುವುದು. ಅದಕ್ಕೆ ಯಾವುದು? ಪರಿಶುದ್ಧತೆಯನ್ನು ಪಡೆಯುವುದು. ಸ್ಥಾನ. ಇವನಿಗುಂಟ ಸ್ಥಾನ ಇಲ್ಲವು. ಸ್ಥಾನವೇ ಇಲ್ಲ ಇವಂಗೆ. ಒಂದು ದಿವಸ ಇವ ಸ್ನಾನ ಮಾಡಿದ ದಾಖಲೆಗಳಿಲ್ಲ. ಹಾಗೆ ಜಪಾನುಷ್ಠಾನ ಉಂಟಾ? ಸ್ನಾನ ಮಾಡಿದವರು ಜಪ ಮಾಡಿದ್ರೇನು, ಅನುಷ್ಠಾನ ಮಾಡಿದ್ರೇನು, ಅದಕ್ಕೆ ಯಾವ ಬೆಲೆ ಇಲ್ಲ. ಹಾಗೆ ಭಸ್ಮ ಬಳ್ಕೊಳ್ಳೋದಿಲ್ವಾ? ಬಳ್ಕೊಳ್ಳೋದು ಬೇರೆ, ಬಡ್ಕೊಳ್ಳೋದು ಬೇರೆ. ಇವು ಬಳ್ಕೊಳ್ಳೋದಲ್ಲ, ಬಡ್ಕೊಳ್ಳೋದು. ಇವ ಮಾಡಿದ್ದ ಹಾಗೆ ಈ ಈಶಾ ನಾವು ಹೇಳಬಾರ್ದು. ಇವ ಹೇಳ್ತಾ ಅಲ್ಲ ಭಸ್ಮಧಾರಿ ಇವನಿಗೆ ಅಂತ. ಭಸ್ಮಧಾರಿ ಅಲ್ಲ, ಇವ್ ಬೂದಿ ಬಡ್ಕ. ಇವನಿರುವಂತಹ ಸ್ಥಳ ಯಾವುದು? ವಾಸಸ್ಥಾನ ಸ್ಮಶಾನ. ಅಲ್ಲಿ ಹಣಗಳನ್ನು ಸುಡುತ್ತಾರೆ, ಬೂದಿಯ ರಾಶಿ ಇರುತ್ತದೆ, ಅದರ ಮೇಲೆ ಬಿದ್ದು ಹೊರಚಾಡ್ತಾನೆ, ಬಡ್ಕೊಳ್ತದೆ. ಆಮೇಲೆ ಇವ ಆದ ಬೂದಿಯನ್ನು ಬಳಕೊಂಡು ಬಂದು ಕುಳಿತ ಸದಾಶಿವ. ಓಹೋ
ಸದಾಶಿವ ಸ್ವಾಮಿಗಳೇ ನಮಸ್ಕಾರ. ಯಾಕೆ ಸುಮ್ಮನೆ ಇವನಿಗೆ ಏನುಂಟು ಅಂತ ಕೇಳ್ತೇನೆ. ನಾವು ಮಾಡುವ ಆಚರಣೆಯಲ್ಲಿ ಇನ್ನೊಬ್ಬರಿಗೆ ಆಚರಿಸುವಂತಹ ಮಾರ್ಗದರ್ಶಕರಾಗಿರಬೇಕು. ಅದು ಇವನಿಗೆ ಸರಿಯಾದ್ದಿಲ್ಲ. ಇನ್ನು ಅನುಚರರು ಯಾರು ಇದ್ದಾರೆ? ಪಿಶಾಚಿಗಳು, ಭೂತ ಪ್ರೇತಾದಿಗಳು. ತಲೆ ಸರಿ ಇಲ್ಲದೆ ಇದ್ದವ್ರು, ಕೈಕಾಲು ಸರಿ ಇಲ್ಲದೆ ಇದ್ದವ್ರು, ಒಟ್ಟಾರೆ ಎಲ್ಲ ಸರಿ ಇಲ್ಲದಿದ್ದವ್ರು ಇವನು ಆಚೀಚಿರುವವರು. ಆ ಕಾರಣ ಇವರನ್ನೆಲ್ಲ ಒಳಗೊಂಡಿರುವ ಮಹಿಮ ಮತ್ತೆ ಹೇಗಿರುವುದಕ್ಕೆ ಸಾಧ್ಯ? ಈಗ ನಮಗೆ ಅರ್ಥ ಆಗ್ಲಿ ಪ್ರಾರಂಭ ಆಯ್ತು ನೋಡಿ. ನಿಜವಾಗಿ ಜ್ಞಾನೋದಯ ಆದದ್ದು ಈಗ ಇಷ್ಟು ದಿವಸ ಮೇಲೆ ಅರ್ಥ ಆಯಿತು. ಒಂದು ಸಮಾಧಾನ ಏನು ಗೊತ್ತುಂಟಾ? ಕೆಲವರಿಗೆ ಜೀವಮಾನ ಇಡೀ ಅರ್ಥ ಆಗುವುದಿಲ್ಲ. ನನಗೆ ಈಗಲಾದ್ರೂ ಅರ್ಥ ಆಯ್ತಲ್ಲ, ಆ ಮಟ್ಟಿಗೆ ಸ್ವಲ್ಪ ಸಮಾಧಾನ ಪಡ್ಕೊಳ್ತಾ ಇದ್ದೇನೆ. ಇವನ ಗುಣ ಏನು ಅಂತ ಈಗ ನಿರ್ದಿಷ್ಟವಾಯಿತು. ಸ್ವಾಮಿ ಇದಿಷ್ಟೇ ಅಲ್ಲ. ಹಾ, ಓಹೋ, ಈಗ ಗೊತ್ತಾಯ್ತು. ಇವನು ಹೊಗಳುವ ಪಕ್ಷ ಉಂಟು ಅಂತಲ್ವಾ? ಇವನು ಪೂಜೆ ಮಾಡುವವರಿದ್ದಾರೆ ಅಂತಲ್ವಾ? ಗೊತ್ತುಂಟು, ಯಾರು ಅಂತ ಗೊತ್ತುಂಟು. ಅಸುರರತಿ ಮಾಂಸಾಹಾರಿಗಳು. ಸ್ವಾಮಿ ಇದ್ದಾರೆ ಅಸುರರು, ಅವರೇ ದಾನವರು. ದಾನವರಿಗೆ ಗುರು ಯಾರು? ಅಲ್ಲ, ದೇವರು ಯಾರು? ಭಜಿಸುವುದು ಯಾರನ್ನ? ಪರಮೇಶ್ವರನನ್ನ. ಅದಕ್ಕೂ ಕಾರಣ ಉಂಟು. ವಸುದೇವ ಅಗ್ಗದ ದೈವ. ಬಹಳ ಬೇಗ ಸಿಗುವಲಿತಾರೆ ಇವರು. ಯಾಕೆ? ಶಂಕರ, ಬರೇ ಶಂಕರ ಅಲ್ಲ, ಬೋಳೆ ಶಂಕರ ಇವರು. ಯಾಕೆ? ವಸುದೇವ ಅಗ್ಗದ ದೈವ ಎನ್ನುವುದಕ್ಕೂ ಬೋಳೆ ಶಂಕರ ಎನ್ನುವುದಕ್ಕೂ ಸಂಬಂಧ ಉಂಟು. ಸ್ವಾಮಿ, ದಾನವರು ಮೂರ್ಖರು, ಮತಿಹೀನರು, ಮತಿ ಭ್ರಾಂತರು, ಪೂರ್ವಾಪರ ಯೋಚನೆ ಇಲ್ಲದಿದ್ದವರು, ಹೊಯ್ದಣ್ಣೆ ವ್ಯವಹಾರದವರು. ಹೌದಾ? ಅವ್ರಿಗೆ ಏನ್ ಮಾಡಿದ್ರೆ ಏನಾಗ್ತದೆ ಗೊತ್ತಿಲ್ಲ. ದೇವರನ್ನ ಧ್ಯಾನಿಸಿದ್ರೆ ಒಲಿಯುತ್ತಾನೆ, ವರ ಕೊಡುತ್ತಾನೆ. ವರ ಬರದಿಂದ ಬರೆಯುತ್ತೇವೆ, ವರ ಪಡೆದು ಏನ್ ಮಾಡ್ತೇವೆ? ದೇಶ ಹಾಳು ಮಾಡ್ತೇವೆ. ಈಗ ಹಾಗಾಗಿ ಅಂತ ಸಂತಾನವೇ ಹೆಚ್ಚಾಗಿ ಹಾಳಾಗ್ತಾ ಉಂಟು. ಸ್ವಾಮಿ, ಆ ಕಾರಣ ಅವರೆಲ್ಲ ಇವನನ್ನು ಪೂಜಿಸ್ತಾರೆ. ಪರಮೇಶ್ವರ ವರವನ್ನು ಕೊಡಬೇಕು. ಯಾರು ಒಲಿದವರು? ಒಲಿಯುತ್ತೇನೆ, ಬೇಕಾದವರವನ್ನ ಕೇಳಿ. ತೆಗೆದ ಕೊಟ್ಟ, ತೆಗೆದ ಕೊಟ್ಟ. ಯಾಕೆಂದ್ರೆ ಬೇಕಷ್ಟು ಉಂಟು, ಅದು ಇವನಿಗೆ ಕೊಟ್ಟಿದ್ದಾರೆ. ಆದಿ ಶಕ್ತಿಯಿಂದ ಮೂಲಕ್ಕೆ ಬಂದವರು ಇವರು. ಆ ಕಾರಣ ಇದ್ದದ್ದನ್ನೆಲ್ಲ ತೆಗೆದುಕೊಟ್ಟ. ಕೊಡುವುದಕ್ಕೆ ಮನಸ್ಸು ಮಾಡಿ ಎಷ್ಟು ಕೊಡ್ತಾನೆ ಅಂತ ಹೇಳಿ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಬಹಳ ಧಾರಾಳತನ ಉಂಟು. ಇವನಿಗೆ ಬೇಕಾ ಬೇಡುವಂತ ಯೋಚನೆ ಮಾಡುವುದಿಲ್ಲ. ಅದು ಇನ್ನೊಬ್ಬರು ಕೊಟ್ಟಾಯ್ತು ತೆಗೆದುಕೊಟ್ಬಿಡ್ತಾನೆ. ಅಂತಹ ಧಾರಾಳತನ ಉಂಟು. ಆದರೂ ಇವನನ್ನ ಭಜಿಸುವವರು ಅಂತವರು ಅಸುರರತಿ ಮಾಂಸಾಹಾರಿಗಳು. ಸ್ವಾಮಿ, ಮಾಂಸವನ್ನ ಭಕ್ಷಿಸುವವರೆಲ್ಲ ದುಷ್ಟರು ಅಂತಲ್ಲ. ಅದು ಭಕ್ಷಿಸುವುದಕ್ಕೂ ಒಂದು ಕ್ರಮ ವಿಧಾನ ಅಂತ ಉಂಟು. ಅದನ್ನು ಹದ ಮಾಡಿ ತಿನ್ನುವುದು ಅಂತುಂಟು. ಈ ರಕ್ಕಸರು ಹಾಗಲ್ಲ, ಒಟ್ಟಾರೆ ಬಾಚ್ತಾರೆ, ತಿಂತಾರೆ. ಅದಕ್ಕಾಗ ಅಸುರರತಿ ಮಾಂಸಾಹಾರಿಗಳು ಅಂತ ಹೇಳಿದ್ರು. ಆ ಕಾರಣ ಅಂತವರೆಲ್ಲ ಇವನನ್ನು ಪೂಜಿಸ್ತಾರೆ, ಭಜಿಸ್ತಾರೆ. ಅವರಿಂದ ಒಬ್ಬ ದೈವ ಅಂತಾಗಿ ಕೂತ್ಕೊಂಡಿದ್ದಾನೆ. ವಸುದೇವ ಅಗ್ಗದ ದೈವ. ನಮ್ಮ ದೃಷ್ಟಿಯಲ್ಲಿ ಇವ ದೊಡ್ಡ ದೈವ ಅಲ್ಲ. ಬಿಡಿ, ಮಾತನಾಡಿಸದೆ ಹೋದ್ನಲ್ಲ ಇವ. ಮಾತನಾಡಿಸಿದ್ದಾರೆ ಏನಂತೆ, ಆದ್ರೆ ಇವನಿಗೆಲ್ಲ ಸೇರಿ ಅಧ್ಯಕ್ಷ ಪೀಠ ಕೊಟ್ಟವರು ಯಾರು? ಏ ದೇವೇಂದ್ರ, ನಿನ್ನ ತಲೆ ಎಲ್ಲುಂಟಾ? ಬುದ್ಧಿ ಎಲ್ಲುಂಟಾ? ನೀವು ಅನೇಕ ಸಾರಿ ಓಡ್ತೀರಿ, ಗೊತ್ತುಂಟ? ಯಾಕೆ ಓಡುವುದು? ನಿಮಗೆ ರಕ್ಕಸರು ಉಪಟಳ ಕೊಡ್ತಾರೆ. ರಕ್ಕಸರಿಗೆ ವರ ಕೊಡುವವರು ಯಾರು? ಇವ ಕೊಟ್ಟಷ್ಟು ವರ ರಕ್ಕಸರಿಗೆ ಯಾರು ಕೊಡಿಲ್ಲ, ಗೊತ್ತುಂಟ? ಪ್ರಾಮಾಣಿಕವಾಗಿ ಪರ್ಯಾಯವಾಗಿ ನೀವು ಹೆಚ್ಚು ಓಡುವುದಕ್ಕೆ ಕಾರಣ ಇವನೇ. ಅಂತವ್ರಿಗೆ ಅಧ್ಯಕ್ಷ ಪೀಠ ಕೊಟ್ಟಿದ್ದೀರಲ್ಲ. ಬಿಡಿ, ನೀವು ಮಾತನಾಡದಿದ್ರೆ ಏನಂತೆ? ನೀವೆಲ್ಲ ಸೇರಿ ಇವನಿಗೆ ಕೊಟ್ಟಿದ್ದೀರಿ ಅಲ್ವಾ? ಕೊಡಿ, ಬೇಸರ ಇಲ್ಲ. ಇವನಿಗೆ ಕೊಟ್ಟದಕ್ಕೆ ಬೇಸರ ಇಲ್ಲ. ಬಂದು ನಮಗೆ ಇವು ಯಾರು ಕೊಡಲಿಲ್ಲ ಅಂತ ಬೇಸರ. ನಿಮ್ಮ ಬಗ್ಗೆ ಆಕ್ಷೇಪ ಅಲ್ಲ. ಬಿಡಿ, ಕೊಡದೆ ಹೋದ. ಮರ್ಯಾದೆ ಇಲ್ಲದಿರುವ ಸ್ಥಳದಲ್ಲಿ ಒಂದು ನಿಮಿಷ ನಿಲ್ಲಬಾರದು ಅಂತ ಉಂಟು. ಇಷ್ಟಾದ್ರೂ ಇವನಿಗೆ ಹೇಳಿದೆ ಯಾಕೆ? ನೋಡೋಣ. ಇಷ್ಟು ಮಾತನಾಡಿ ಆದರೂ ಕೊನೆಗೊಮ್ಮೆ ಸುಧಾರಿಸ್ತಾನ ಅಂತ ನೋಡೋಣ ಅಂತ ಇಷ್ಟೊತ್ತು ನಿಂತೆ.
ಇಲ್ಲ, ನೀವು ಸುಧಾರಿಸುವ ಲಕ್ಷಣ ಕಾಣುವುದಿಲ್ಲ. ಯಾಕೆಂದ್ರೆ ಇಷ್ಟು ಹೊತ್ತು ನಾನು ಮಾತನಾಡಿದ್ರೆ ಇವನು ಮಾತಿ ಪತ್ತೆ ಆದ್ರೆ ಒಂದು ಸ್ವಲ್ಪ ಮಾತನಾಡಿಸಬಹುದಿತ್ತಲ್ಲ. ಬಿಡಿ, ಮಾತನಾಡಿಸಿರುವಂತ ಈ ಸಮಯದಲ್ಲಿ ಒಂದು ನಿಮಿಷ ನಿಲ್ಲಲಾರೆ. ಇವನಿಗೆ ಅಧ್ಯಕ್ಷ ಪೀಠ ಕೊಟ್ಟಂತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಾರೆ. ಹೊರಟೆ ಹೊರಟೆ, ತಿರಸ್ಕಾರ ತಿರಸ್ಕಾರ. ಮಹೇಂದ್ರ, ಪರಮೇಶ್ವರ, ನಾನು ಪೀಠ ಏರುವಾಗಲೇ ಬಹಳ ಯೋಚನೆ ಮಾಡಿ ಅಲ್ಲವ. ಇಂಥವ್ರ ಪ್ರಪಂಚದಲ್ಲಿ ಇಲ್ಲ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ ಅಂತ ಹೇಳಿಲ್ವ ನಾನು? ಸಭೆಯ ಮಧ್ಯದಲ್ಲಿ ಯಾರಾದ್ರೂ ಒಬ್ಬ ಎದ್ದು ಹೋಯ್ ಇವನ್ ಯಾಕೆ ಪೀಠ ಕೊಟ್ಟು ಅಂತ ಕೇಳಿದ್ರೆ ಆ ಸಂಬಂಧವಾಗಿ ಬಹಳ ಯೋಚನೆ ಮಾಡಿಯೇ ಪೀಠ ಏರಬೇಕಾಗುತ್ತದೆ. ಬಂದ್ರಲ್ಲ ನೀನು ಬಾಂದ್ ಕರೆದ್ಯ? ಕರೆದಿಲ್ಲ, ಹೋಗುವಂತ ಹೇಳಿದವರು ಇಲ್ಲ, ಬಂದೇ ಹೋದ್ರಿಂದ ಹೋದ. ಮತ್ತೇನು ಸ್ವಾರಸ್ಯ ಇದೆ? ಆದ್ರೆ ಅವನ ಮಾತನ್ನೇ ಕೇಳಿದಾಗ ನಮಗೆ ನಗು ಬರ್ತಾ ಇದೆ. ಅಯ್ಯೋ, ಸುಮ್ಮನೆ ಹೇಳಿ ಹೋದ ಹಾಗೆ ಹೇಳುದು ಸರಿಯಾ ಅಂತ ಮತ್ತೊಂದು ಶಬ್ದ ಪ್ರಯೋಗ ಮಾಡೋಣ. ನಮ್ಮತ್ತ ಶಕ್ತಿಗಳ ವ್ಯಕ್ತಿಯ ಬಾಯಿಂದ ಹೀನ ಮಟ್ಟದ ಶಬ್ದ ಬರಬಾರ್ದು. ಆದ್ರೆ ಬರದೇ ಇದ್ರೆ ಗತ್ಯಂತರ ಇಲ್ಲ. ಒಂದು ಮಾಷ್ಟು ಒಳ್ಳೆಯವ. ಈ ನಮ್ಮ ಮಾವ ಎನ್ನುವ ಅಭಿಮಾನ ಗೌರವ ಯಾವಾಗಲೂ ಇದೆ. ಮಾವತನ ಅರಿತನ ಎಲ್ಲಿ ಮನೆಯಲ್ಲಲ್ವಾ? ಹೌದು. ದಾರಿ ಮೇಲೆ ಹೋಗುವಾಗೆಲ್ಲ ಕೊಡ್ತಾ ಕೊಡ್ತಾ ಹೋಗ್ಬೇಕಾ? ಅಲ್ಲ, ಇವನಿಗೆ ಗೌರವ ಕೊಡ್ಬೇಕಿತ್ತಂತೆ. ಏನು ಗೌರವ ಕೈಗೆಲ್ಲ ಸಿಗ್ತದ? ಕೊಡೋದು ಕೊಡ್ತಾರ? ಸ್ಥಾನಾಪನ್ನ ವ್ಯಕ್ತಿ ಆದ್ರೆ ಸಹಜವಾಗಿ ಗೌರವ ಸಿಗುತ್ತದೆ, ಹೌದಾ? ಇವನಿಗೆ ಒಂದು ಸ್ಥಾನ ಇದೆ ಅಂತ ಯಾರೋ ಕಳಿಸಿದುಂಟಾ? ಯಾರು ಬಾ ಅಂತ ಹೇಳಿದುಂಟಾ? ಬಂದ್ರೆ ಬಾ ಕರೆದೇ ಬಂದ, ಕರೆದೇ ಹೋದ. ಬಿಡು, ಆ ಸಂಬಂಧವಾಗಿ ಇವತ್ತು ಯಾರ ಇವನಿಗೊಂದು ಅಹಂಕಾರ ಇದೆ. ಹೌದು. ಬ್ರಹ್ಮ ಮಾನಸ ಪುತ್ರ, ಆದ್ರಿಂದ ಅಹಂಕಾರ. ಮತ್ತೊಂದು ಮಾತನಾಡಿದನಲ್ಲ, ಹೇಳಿದ್ದು ಹೋಗಿ ಅಧ್ಯಕ್ಷ ಸ್ಥಾನ ಪೀಠದ ಮರ್ಯಾದೆ ಬಹಳ ದೊಡ್ಡದು.
ಅವ ಏರಿದವ ಯಾರು ಅಂತ ಇವತ್ತು ಮಹಾರಾಜನಾಗಿದ್ದವ ಸಿಂಹಾಸನ ಅಲಂಕರಿಸಿದಾಗ ಮಹಾರಾಜನ ತಂದೆಯಾದ ಬಂದು ನಮಸ್ಕಾರ ಮಾಡ್ತಾನೆ. ಯಾವುದಕ್ಕೆ? ಆ ಪೀಠವನ್ನು ಏರಿದ ಆ ವ್ಯಕ್ತಿಗಲ್ಲ, ಆ ಸ್ಥಾನಕ್ಕೆ. ಅದಕ್ಕೆ ಮರ್ಯಾದೆ ಕೊಡಬೇಕಾದ್ದು ವಿಹಿತ. ಆ ರಕ್ಷಣೆ ಏನಾದ್ರು ಉಂಟ ಅವನಿಗೆ? ಬ್ರಹ್ಮಮಾನ ಸಮುದ್ರ, ಬ್ರಹ್ಮನ ಮಗ ಅವನಿಗೆ ಏನಾದ್ರು ಗೊತ್ತಾ? ತಲೆಯೊಳಗೆ ತುಂಬಿಡಿದೇನು ದುರಹಂಕಾರ ಧೂಳು. ಅವನು ಮತ್ತೇನು ಇಲ್ಲ. ಮತ್ತೊಂದು ಹೇಳಿದ, ಏನಾದ್ರೂ ಅಷ್ಟೇ ಹೋಯಿತು, ಕೈ ಸನ್ನೆ ಮಾಡ್ಬೋದಿತ್ತಲ್ಲ. ಏನು ಕೈ ಸನ್ನೆಗಾಗಿ ನಾವಿದ್ದವರ? ಮತ್ತೆ ನಾವು ಕಣ್ಣು ಸನ್ನೆ ಮಾಡ್ಬೇಕಿದ್ರೆ ಕಣ್ಣು ಸನ್ನೆ ಯಾವಾಗ ಮಾಡೋದು? ಎಲ್ಲಿ ಮಾಡೋದು? ಈ ಅಂಗಾಂಗದ ಚಟುವಟಿಕೆ ಎಲ್ಲಿ ಹೇಗೆ ಎಂಬುದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಪಾಪ ಅವನಿಗೆ ಏನು ಗೊತ್ತೇ ಇಲ್ಲ. ಈ ಅಭಿನಯದ ಗಂಡ ಗುರುರಿಗೆ ಮಾತನಾಡ್ತಾ ಇದ್ದಾವ. ಅವನಿಗೆ ಹೋದಲ್ಲ, ಹೋಗಿ ತೊಂದರೆ ಇಲ್ಲ. ಒನಗೇನು ಹೇಳಿದ, ಇವರಿಗೆ ಸಂಸ್ಕಾರ ಇಲ್ಲ, ಪ್ರಧಾನವಾಗಿ ಸ್ಥಾನ ಇಲ್ಲ. ನಾನು ಸ್ನಾನ ಮಾಡಬೇಕಾ? ಪರಮ ಪಾವನ ಗಂಗೆ ತಲೆ ಮೇಲೆ ಇಟ್ಟಾಳೆ, ಹೊಸದಾಗಿ ಸ್ನಾನ ಮಾಡ್ಬೇಕು ನಾನು. ಹಾಗಾದ್ರೆ ಬೂದಿ ಕೊರಕ ಅಂತ ಹೇಳ್ತಾನೆ ಇವ, ಹೌದಾ? ಸ್ಮಶಾನ ವಾಸಿ ಲೋಕೋತ್ತರ ಮಹಾಕಾರ್ಯವನ್ನು ಹೊತ್ತು ಬರ್ತಾನೆ. ನಾನು ಭಕ್ತರ ಉದ್ಧಾರವಾಗಬೇಕು ಅಂತ ಇದು ಆ ಪ್ರಯತ್ನಗಳಿದ್ದವ. ನಾನು ಭಸ್ಮ ಬಡಿದುಕೊಳ್ಳುದು ಬೇರೆ, ಬಡಿದುಕೊಳ್ಳುದು ಬೇರೆ. ಹೌದಾ? ನಾನು ಬಡಿದುಕೊಂಡೆ, ಅವನಿಗೆ ಗೊತ್ತದು. ಅವನು ಭಸ್ಮನೇ ಹಚ್ಚುವುದಿಲ್ಲ, ಅವನಿಗೆ ಗೊತ್ತದು. ಭಸ್ಮನ ಮಹತ್ವಕ್ಕೆ ಅವನಿಗೆ ಗೊತ್ತಿಲ್ಲ. ಹೋಗಿ ಕೊನೆಗೊಂದು ಮಾತಾಡಿದ, ಅಯ್ಯೋ ಬ್ರಹ್ಮದೇವರ ಮಾತನ್ನು ಕೇಳಿ ಕೆಟ್ಟೆ. ಏನ್ ಕೆಟ್ಟ? ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡಬಹುದೇ? ಆಗಲೇ ಅವರು ಹಿನ್ನೆಲೆ ನಿಂತು ಒಂದು ಮಾತು ಕೇಳಿದ್ರು, ಕೊಟ್ಟು ನೀನೇ ಆಗ್ತೆ ಎಂದು. ಅದು ನಾವು ಅದನ್ನು ಹೇಳೋದು ಬೇಡ, ಯಾಕಂದ್ರೆ ಅವು ಎಷ್ಟು ದೊಡ್ಡ ನಮಗೆ ಗೊತ್ತಾಗಿದೆ. ಹಾಗಾಗಿ ಯಾವ ದೇಶದ ಪ್ರಭು, ಯಾವ ರಾಜ್ಯದ ಅಧಿಕಾರಿ ಎಂದು ಇವನಿಗೆ ಮನ್ನಣೆ ಕೊಡೋಣ? ಯಾವ ರಾಜ್ಯದ ಅಧಿಕಾರಿಯೋ, ಯಾವ ದೇಶದ ಅಧಿಕಾರಿಯೋ? ಹಾಗಾದ್ರೆ ಯಾವ ಅಧಿಕಾರ ಸೂತ್ರ ಇವನ ಕೈಯಲ್ಲಿದೆ? ಯಾವುದೂ ಇಲ್ಲ. ಶಂಕರನ ಮಾವನಾದ್ರಿಂದ ದೊಡ್ಡ ಭದ್ರವಾಗಿ ಒಪ್ಪಿದೆ ಇವನಿಗೆ. ಹೌದಾ? ನನ್ನ ತಾತ್ಸಾರ ಮಾಡಿ ಹೋದ್ರಲ್ಲ, ಆ ಸಂಬಂಧವಾಗಿ ಅವನನ್ನು ತಾತ್ಸಾರ ಮಾಡಿ ನಾವು ಸಣ್ಣದಾಗಬೇಕೆ? ಆದ್ರಿಂದ ಈ ಸಭೆಯ ಕಲಾಪವನ್ನು ಇಲ್ಲಿಗೆ ನಿಲ್ಲಿಸೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಒಂದು ಸಭೆಯನ್ನು ಈಗಾಗಲೇ ತಿರಸ್ಕರಿಸಿ ಬಂದವ ನಾನು. ಆದರೆ ತಿರಸ್ಕರಿಸಿದರೆ ಏನಾಯ್ತಂತೆ? ನಾನು ಏನು ಕಡಿಮೆ ಅಲ್ಲ, ಸದಾಶಿವನ ಮಾವನಾದದ್ರಿಂದ ನಾನು ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದದ್ದು ಅಲ್ಲ. ಯಾಕೆಂದರೆ ಈಗಾಗಲೇ ಬ್ರಹ್ಮದೇವನಿಂದ ಒಂದು ಪಟ್ಟವನ್ನು ಪಡೆದುಕೊಂಡವ ನಾನು. ವರ ಪ್ರಜಾದೀಶ್ವರನಿಗೆ ಇವನೇ ಈಶ್ವರ. ಇಂತಹ ಈಶತ್ವದ ಪಟ್ಟವನ್ನು ಈಗಾಗಲೇ ನಾನು ಪಡೆದಿದ್ದೇನೆ. ಆ ಕಾರಣದಿಂದ ಆ ಮಹೇಶ ಪರಮೇಶ್ವರನಿಗೆ ಯಾವ ದೃಷ್ಟಿಯಲ್ಲೂ ಕಡಿಮೆಯ ವ್ಯಕ್ತಿ ನಾನಲ್ಲವೇ ಅಲ್ಲ. ಆದರೇನಂತೆ, ನಡೆಯುವಂತಹ ಸತ್ರದಲ್ಲಿ ನನಗೆ ಯೋಗ್ಯವಾಗಿರುವಂತಹ ಗೌರವ ಮಾನ ಸಿಗದೆ ಹೋದರೇನಾಯ್ತಂತೆ? ಈಗ ಯೋಚಿಸುತ್ತಾ ಇದ್ದೇನೆ. ನಾನೇ ಒಂದು ಯಜ್ಞವನ್ನು ಕೈಗೊಳ್ಳಬೇಕೆಂಬಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಆ ಕಾರಣ ದಕ್ಷಯ ಮಾಡುವಂತ ಈ ಯಾಗಕ್ಕೆ ಅನೇಕ ಜನರನ್ನ, ಗಣ್ಯ ವ್ಯಕ್ತಿಗಳನ್ನ, ಸುರರನ್ನ, ಕಿನ್ನರ ಕಿಂಪುರುಷ ಗರುಡ ಸಾಧ್ಯರನ್ನ ಕರೆಸಿಕೊಳ್ಳಬೇಕೆಂಬಂತ ದೃಷ್ಟಿಯಲ್ಲಿ ಈಗೆಲ್ಲವರಿಗೂ ಹೇಳಿ ಕಳಿಸುತ್ತಿದ್ದೇನೆ. ದೇವತೆಗಳ ಬರಲಿಕ್ಕಿಲ್ಲವೇ? ಬರಬೇಕು ಅಲ್ಲ, ಬರತಕ್ಕದ್ದು. ಇದು ದಕ್ಷನ ಆಜ್ಞೆ. ತಪ್ಪಿದ್ದೀರಿ ಅಂತಾದರೆ ಅವರಿಗೆ ತಕ್ಕ ಶಾಸ್ತಿ ಮಾಡಬಲ್ಲ ಯೋಗ್ಯತೆಯನ್ನು ಹೊಂದಿದವ ನಾನು. ಆ ಕಾರಣ ದಕ್ಷಯಾಗ ಮಾಡುವಂತಹ ಯಾಗಕ್ಕೆ ಬ್ರಾಹ್ಮಣೋತ್ತಮರನ್ನು, ಸುರಾಜ್ಯರನ್ನು,
ಪರಿಚಯ ಇಲ್ಲದಂತ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಕಾಗೆಕೂರದ ಮರಬಟ್ಟ. ಪ್ರಸಿದ್ಧಿ ಜನವಂತ. ಹೌದಾ? ನಾವು ಯಾರಂತ ನಿಮ್ಗೆ ಕಂಡು ಗೊತ್ತಾಗೋದಿಲ್ವಾ? ಯಾರು ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು ಹೌದಾ? ಬ್ರಾಹ್ಮಣರು ಹೌದಾ? ದೇವರಾಣೆ ಅವರು. ಆದ್ರೆ ನೀವು ಬ್ರಾಹ್ಮಣರ. ಯಾಕೆ ಅನುಮಾನ ಉಂಟಾ? ಆದ್ರೆ ನಿಮಗೆ ನಮಗ ಅನುಮಾನ ಇಲ್ಲ, ನಿಮಗೆ ಅನುಮಾನ ಉಂಟಾ? ನಮ್ಗೆ ಯಾಕೆ ಅನುಮಾನ? ಹೇಳದಷ್ಟೇ. ಓಯ್, ನಮ್ಮ ಪರಿಚಯ ಮಾತ್ರ ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಹೌದು. ನಮ್ಮ ಮೂಲತಃ ಗುಟ್ಟು ಏನಂತ ಗೊತ್ತಾಗ್ಲಿಲ್ಲ. ಇಲ್ಲ. ನಾವು ನಾರಾಯಣ ಭಟ್ರು ಅಂದ್ರೆ ನಾವೇ. ಯಾವ ನಾಡು ಬಟ್ಟ? ಆ? ಯಾವ ನಾಡು ಬಟ್ಟ ನೀವು? ಏನು ಬಟ್ಟ ಗಿಟ್ಟ ಅಂತೀರ? ಹಾಗಲ್ಲ ಸ್ವಾಮಿ. ಮುಂಚೆ ಎಲ್ಲ ವಾಡಿಕೆಯಲ್ಲಿ ನಾರಾಯಣ ಭಟ್ರು ಅಂತ ಇದ್ರು. ಈಗ ಮತ್ತೊಂದು ಹೆಸರು ಬಂದು ಬಿಡ್ತು ನಮಗೆ. ಏನು? ಡೋಳಗಂಟೆ ನಾರಾಯಣ ಭಟ್ರು. ಅದ್ಯಾಕ? ಇತ್ತ ಒಂದು ಹೆಸರು. ನಾನು ದೇವಸ್ಥಾನ ಪೂಜೆ ಮಾಡುವ. ನಮ್ಮ ಮನೆ ಹೊಳೆ ಈಚೆಗಿರೋದು. ಹೊಳೆ ಆಚೆಗೆ ದೇವಸ್ಥಾನ. ಮಳೆಗಾಲದಲ್ಲಿ ಒಂದ್ ದಿವಸ ದೇವಸ್ಥಾನ ಪೂಜೆಗೆ ಅಂತ ಹೋದೆ ನೋಡಿ. ಮಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ದೇವರ ಪೂಜೆಗೆ ಅಂತ ಹೋದೆ. ಮಳೆ ಜೋರಾಗಿ ಹೊಳೆ ಕಟ್ಟಿ ಬಿಡ್ತು. ದೇವರಿಗೆ ಆರತಿ ಹಚ್ಕೊಂಡು ನೋಡ್ತೇನೆ, ಡೋಲಾಡಿ ಅವ ಬರ್ಲೇ ಇಲ್ಲ. ಅವನಿಗೆ ಅಂದ್ರೆ ಹೊಳೆ ಕಟ್ಟಿ ಹೊಳೆ ಹಾರಿ ಬರೋದಾ? ಅದಕ್ಕಾಗಿ ಈಗ ಆರತಿ ಹಚ್ಕೊಂಡು ನೋಡ್ತೇನೆ, ದೇವರ ಪೂಜೆ ನಿಲ್ಸ್ಲಿಕ್ಕೆ ಆಗ್ತದ. ಇತ್ತಾಗ ಡೋಲಿಗೆ 2 ಬೆಟ್ಟಾಗಿ ಅತ್ಲಾಗ ಆರತಿ ಹಚ್ಚಿದೆ. ಯಾರೋ ನೋಡಿದವರೇ ಪ್ರಚಾರ ಮಾಡಿದ್ರು. ನಾರಾಯಣ ಭಟ್ರು ಡೋಲ್ ಹೊಡೆದ್ರು, ಹಾಗಾಗಿ ಡೋಳಗಂಟೆ ನಾರಾಯಣ ಭಟ್ರು ಅಂತ. ಇದ್ಯಾರು ಗೊತ್ತಾಯ್ತಾ? ಬಾಯಿ ತೊಳ್ಕೊಳ್ಳಿ ಸ್ವಾಮಿ. ನನ್ನ ಮಗಳಲ್ಲ, ನನ್ನ ಹೆಂಡತಿ ದೇವರಾಣ ಹೌದು. ಅಲ್ಲ, ನೀವು ಮಗಳಂತ ಹೇಳಿದ್ರಲ್ಲಿ ಬೇಸರ ಇಲ್ಲ. ನಾವು ಹಾದಿಯಲ್ಲಿ ಕರ್ಕೊಂಡು ಹೋಗುವ ಎಲ್ಲ ಹೇಳೋದು ನಾರಾಯಣ ಭಟ್ರೆ ಮಗಳನ್ನ ಕರ್ಕೊಂಡು ಎಲ್ಲಿ ಹೋಗ್ತೀರಂತ. ನನಗೆ ಈ ಮಳೆಗಾಲ ಬಂದ್ರೆ 85 ವರ್ಷ ನಡೆಯೋದು. ಹಾಗೆಲ್ಲ ಸ್ವಾಮಿ. ಈಗ ನೀವು ಕೇಳಿದ್ರಲ್ಲಿ ಬೇಸರ ಮಾಡಿಕೊಳ್ಳೋದಿಲ್ಲ. ಇವಳು ಇಷ್ಟು ಸಣ್ಣ ಹುಡುಗಿ ಮದುವೆ ಆದ ಕಾರಣ ಉಂಟು. ಇವಳು 3ನೇ ಸಂಬಂಧ ನನಗೆ. ನಮ್ಮ ಕತೆ, ಇವಳ ಕತೆ ನಮ್ಮ ಕತೆ ಎಲ್ಲ ಜೋರಾಗಿ ಉಂಟು. ಹೇಳ್ಬೇಕೆ ನಿಮ್ಗೆ? ನಾನೊಂದು ಮದುವೆ ಅಂತ ಆದೆ ನೋಡಿ. ಮದುವೆ ಆಗಿ ಗಂಡ ಹೆಂಡತಿ ಬೇತಿ ವಾತ್ಸಲ್ಯದಿಂದ ಇತ್ತು. ಒಂದ್ ದಿವಸ ನನಗೆ ಊಟಕ್ಕೆ ಬಡಿಸಿದ್ಲು. ಅವಳ ಬಾವಿ ನೀರಿಗಂತ ಹೋದ್. ನೀರಿಗಂತ ಹೋದವಾಗ ಬಾವಿಯ ಅಡಿಮರ ಉಂಟಾದದ್ದು ಅಂತ ಇಲ್ಲ. ಊಟ ತಟ್ಟೆ ಬಿಟ್ಟ ಓಡಿ ಹೋಗಿ ನೋಡ್ತೇನೆ, ಅಡಿ ಹೋಗಿ ಮೇಲೆ ಬಂದಾಗೆ ಅವಳ ಕತೆ ಮುಕ್ತಾಯ ಆಯ್ತು. ಆಮೇಲೆ ಮತ್ತೊಂದು ಮದುವೆ ಆದ ನೋಡಿ. ಮತ್ತೊಂದು ಮದುವೆ ಅಂದ್ರೆ ಆ ಹೆಂಡತಿ ಪ್ರೀತಿ ವಾತ್ಸಲ್ಯಗಿಂತ ಹೆಚ್ಚಿಗೆ ಊಟದಲ್ಲಿ ಸ್ನಾನದಲ್ಲಿ ಎಲ್ಲವಕ್ಕೂ ಒಟ್ಟಿಗೆ ಏನ್ ನಗಾಡಬೇಕು, ಅಷ್ಟು ಪ್ರೀತಿ ಸ್ವಾಮಿ. ಹೀಗೆ ಒಂದ್ ದಿವಸ ನಾವು ಊಟ ಕೂತ್ಕೊಂಡಿದ್ದೇವೆ ಇಬ್ರು. ಊಟ ಕುಂತಾವಾಗ ಅನ್ನ ಈಗ ಬಾಯಿಗೆ ಹಾಕಿದ್ಲು. ಅಷ್ಟೊತ್ತಿಗೆ ಶಬ್ದ ಶುರುವಾಯಿತು. ನಾನು ಆಲೋಚನೆ ಮಾಡಿದೆ, ಅನ್ನ ಏನೋ ಕುಂಟ್ಲಿ ಸಿಕ್ಕಿದೆ ಅಂತ. ಅನ್ನ ಕೆಳಗೆ ಹೋಗ್ಲಿ ಅಂತ ಕುತ್ತಿಗೆ ಮೇಲೆ ಲಾಟ್ ಅಂತ ಕೂತಿದೆ. ಅಷ್ಟೊತ್ತಿಗೆ ಕಣ್ಣು ಗರಗಾರ ಆತದ್ದು. ಬಡ ಹಾಕಿದ್ದು ಪಟ್ಟ ಪ್ರಚಾರ ಮಾಡಬೇಡಿ ಸ್ವಾಮಿ. ನಾಳೆ ನೀವು ಹೇಳಿದ್ದ ನೋಡಿ ಎಲ್ಲ ಹೇಳ್ತಾರೆ ನಾರಾಯಣ ಭಟ್ರು ಹೆಂಡತಿಯನ್ನು ಬುದ್ಧಿ ಕೊಂದ್ರು ಅಂತ. ಹಾಗೆಲ್ಲ ಅನ್ನ ಕೆಳಗೋಗ್ಲಿ ಅಂತ ಹೊಡೆದದ್ದು ಅದು ಪ್ರಾಣ ಮೇಲೋಗಿ ಪ್ರಚಾರ. ಆಮೇಲೆ ನಾನೇ ಆಲೋಚನೆ ಮಾಡಿದೆ ನೋಡಿ, ಯಾರ್ಯಾರು ಮನೆ ಹೆಣ್ಣು ಮಕ್ಕಳನ್ನು ತಂದು ನಮ್ಮಲ್ಲಿ ಕೊಲೆ ಮಾಡೋದು ಬೇಡ, ನಾನು ಮದುವೆ ಆಗುದೆ ಅಂತ ವೈರಾಗ್ಯದಲ್ಲಿದ್ದೆ ಅಲ್ವಾ. ಅದಕ್ಕೆ ಆಮೇಲೆ ಊರವರೆಲ್ಲ ಹೇಳಿದ್ರು, ನಾರಾಯಣ ಭಟ್ರೆ ನೀವು ಕೈ ಸುಟ್ಕೊಂಡು ತಿನ್ನೋದು ಯಾಕೆ ಅಂತ. ಹಾಗೆಲ್ಲ ಅಡಿಗೆ ಮಾಡಿ ಊಟ ಮಾಡಿ ನಾನೇ ಮನೇಲಿ ಯಾರಿಲ್ಲಲ್ಲ. ಅದಕ್ಕಾಗಿ ಯಾಕಾಗಿ ಭಂಗ ಮಾಡ್ತಾ ಇದ್ದೀರಾ, ಎಲ್ಲಿಯಾದ್ರೂ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಿ ಅಂತ ಹೇಳಿದ್ರು. ನಾನು ಬೇಡ ಸ್ವಾಮಿ ಅಂತ ಹೇಳಿದ್ರು ಕೇಳಲಿಲ್ಲ. ಆವಾಗ ಊರವರೆಲ್ಲ ಸೇರಿ ಬಂದು ಹೇಳಿದ್ರು, ನಾರಾಯಣ ಭಟ್ರ ನೀವು ಮದುವೆ ಆಗಿ ಸುಧಾರಿಸಲಿಕ್ಕೆ ನಾವೇ ಇದ್ದೇವೆ. ಏನ ಯಾಕೆ ನೀವು ನಗಾಡೋದು ಬೇಡ, ಯಾರು ನಗಾಡೋದು ಬೇಡ. ತುತ್ತಿ ಬೇಳೆ ಕಾಳು ಬೆಲ್ಲ ಏನಾದ್ರೂ ಮಳೆಗಾಲಕ್ಕೆ ತೊಂದರೆ ಆದ್ರೆ ನಾವು ಸುಧಾರಿಸ್ತೇವೆ, ನೀವು ಮದುವೆಯಾಗಿ. ಊರವರು ಸುಧಾರಿಸಿದಾಗ ನನ್ನ ಕರಮಕ್ಕ ಮದುವೆ. ಹಾಗಾಗಿ ಹಾಗೆ ನಂಟಸ್ತಿ ಹೊಡ್ತಾ ಹೋದೆ ನೋಡಿ. ಎಲ್ಲಿ ಹೋದ್ರೆ ಸಿಗ್ತದ ಸ್ವಾಮಿ, 3ನೇ ಸಂಬಂಧ ಅಲ್ವಾ. ಆಮೇಲೆ ಒಂದು ನಂಟಸ್ತಿ ತಾಗಿಬಿತ್ತು. ಈ ಬಚ್ಚಗಾರ ಅಂತೀರ ಸ್ವಾಮಿ, ಎಲ್ಲೂ ಆಗುತ್ತಾಗಲಿಲ್ಲ. ಆ ನಂಟಸ್ತಿಗೆ ಅಂದ್ರೆ ಇವಳ ಕತೆ ಮತ್ತು ಒಳ್ಳೇದು ಉಂಟು. ಇವಳ ಕತೆ ಕೇಳಿದ್ರೆ ನಿಮ್ಗೆ ಗತ್ತೆ
ಇವಳ ಅಪ್ಪನಿಗೆ ಇವಳ 11ನೇ ಮಗಳು. ಹುಟ್ಟಿದ 10 ಮಕ್ಕಳು 10-11 ದಿವಸ ಆಗುದಂತೆ ಹೆಸರಿಡ್ತಾ ಇರುವಾಗ ಕಣ್ಣು ಮುಚ್ಚಿದ್ದಾರೆ. ಆಮೇಲೆ ಇವಳ ತಾಯಿ ಗರ್ಭಿಣಿ ಆದವಾಗ ಇವಳ ತಾಯಿ ಗರ್ಭಿಣಿ ಆಗಿರುವಾಗ ಇವಳ ಅಪ್ಪ ಹರಕೆ ಅಂತ ಹೊತ್ತು ನೋಡಿ. ಕತೆ ಒಳ್ಳೆದುಂಟು. ಮತ್ತೇನಲ್ಲ, ಈ ಹುಟ್ಟಿದಂತ ಮಗು ಬದುಕಿದ್ರೆ ಬಚ್ಚಗಾರ ಮಹಾಗಣಪತಿ ದೇವರಿಗೆ ಒಂದು ಬಟ್ಲು ಮಾಡಿಸಿ ಹಾಕ್ತೀನಿ ಅಂತ ನೋಡಿ ಕತೆ. ಇವಳು ಹುಟ್ಟಿದ್ಲು, 11 ದಿವಸ ಆಯ್ತು, ಒಂದು ನಾಮಕರಣ ಅಂತ ಆಗ್ಬೇಕಲ್ಲ. ನಾಮಕರಣ ಅಂದ್ರೆ ಮತ್ತೇನಲ್ಲ, ಬಚ್ಚಗಾರ ಮಹಾಗಣಪತಿ ದೇವರಿಗೆ ಬಟ್ಲು ಕೊಟ್ಟು ಬದುಕಿದ ಕಾರಣ ಇವಳಿಗೆ ಬಟ್ಲ ಗೌರಿ ಅಂತ. ಆಮೇಲೆ ಇವಳ ನೆಂಟಸ್ತಿಗಾಯ್ತು ನೋಡಿ. ನೆಂಟಸ್ತಿಗಾಗಿ ಏನ್ ತೊಂದ್ರೆ ಇಲ್ಲ. ಯಾರು ಆಗಲ್ಲ. ನನ್ನ ಮುಖ ನೋಡೋದು ಯಾಕೆ ಈಗ? ಈ ಮುಖ ಯಾವಾಗ ಸಾಯ್ತಾನೆ ಅಂತ ನಾನ್ ನೋಡೋದೇನು, ಅವ್ರು ಇವಳು ಯಾವಾಗ ಸಾಯ್ತಾಳೆ ಇನ್ನೊಬ್ರು ಕಟ್ಕೊಳ್ಳುವ ಅಂತ. ಹಾಗೆಲ್ಲ ಸ್ವಾಮಿ, ನಮ್ಮಲ್ಲಿ ವೈಷಮ್ಯೇನು ಬರಲಿಲ್ಲ. ನಮ್ಮ ಜಾತಕ ಮಾತ್ರ ದೊಡ್ಡ ತರ ವಿಷಯ ಆಗಿದೆ. ನನ್ನ ಜಾತಕ ಬಲದಲ್ಲಿ ಮದುವೆ ಆದ ಕೂಡಲೇ ಹೆಂಡತಿ ಸಾಯ್ಬೇಕಂತ ಅವಳು. ಇವಳ ಜಾತಕ ಬಲದಲ್ಲಿ ಮದುವೆ ಆದ ಕೂಡಲೇ ಗಂಡ ಸಾಯ್ಬೇಕಂತ ಅವಳು. ನಮ್ಮಲ್ಲಿ ವೈಷಮ್ಯ ಬರಲಿಲ್ಲ. ನಮ್ಮ ಜಾತಕ ಮಾತ್ರ ಸ್ವಾಮಿ, ನಿಮ್ಮ ಮದುವೆ ಆಗಿದ? ಯಾರು? ನಮ್ಮ ಮಗಳಿದ್ರೆ ನೀವು ಮದುವೆ ಆಗ್ತೀರಾ? ಬೇಡ, ಇನ್ನೊಂದು 10 ವರ್ಷ ಹೋಗಿ ನೀವೇ ಮದುವೆ ಆಗಿ ಬೇರೆ ಮದುವೆ ಆಯ್ತಾ? ನೀವು ಬರ್ತೀರಾ? ನಾವು ಯಾಗಕ್ಕಾಗಿ ಹೊರಟವ. ಹೌದು, ದಕ್ಷಿಣ ಯಾಗಕ್ಕೆ ಹೊರಟವ. ನಮ್ಮ ಬ್ರಾಹ್ಮಣರು ನೋಡಿದ್ರ? ಅವರೆಲ್ಲಿ ಹೋದ್ರೆ ವೆಂಕಟೇಶ್ ಭಟ್ರ. ವೆಂಕಟೇಶ್ ಭಟ್ರ ವೆಂಕಟೇಶ್ ಭಟ್ರ ಏನು ನಿಮ್ಮನೆಯವ್ರು ಕರ್ಕೊಂಡು ಬರ್ಲಿಲ್ವಾ? ನಮ್ಮನೆಯವರ ನಮ್ಮ ಮದುವೆ ಆದದ್ದು ಯಾವಾಗ ಮಾರಾಯ? ಆಯ್ತೊಂದು ವರ್ತಮಾನ ಸಿಕ್ಕಿತ್ತು. ಅಲ್ಲಪ್ಪ, ಪ್ರಪಂಚ ಎಲ್ಲ ಬದಲಾವಣೆ ಈಗ. ಯಾರೋ ನಿನ್ನೆ ದಿವಸ ಹೇಳಿದ್ರೆ ಕರ್ಕೊಂತಿರ್ತಾರ ಅಂತ. ನಿಮ್ಮಂತ ಮುದುಕರಿಗೆಲ್ಲ 3-4 ಮದುವೆ, ನಮ್ಮಂತ ಪ್ರಾಯದವ್ರಿಗೆ ಒಂದಕ್ಕೂ ಗತಿ ಇಲ್ಲ. ಮುದುಕರ ಮದುವೆ ಆಗ್ತಿರ್ತ, ಹುಡುಗರ ಮದುವೆ ಆಗುದಲ್ವಾ? ನೀವು ಮುದುಕರಾಗೆ ಮದುವೆ ಆಗುದಂತ ಹಾಗೆಲ್ಲ ಕೊಡೋರಿಗೆ ಗೊತ್ತಿಲ್ಲ, ಮಾಡಿದವ್ರಿಲ್ಲ, ಏನು ಮಾಡುದು? ಈಗ ನೀವು ಹೊಂಟದಲ್ಲಿಗೆ ನೀವು ನಾನ ಮದುವೆ ಆಗುದಕ್ಕೆ ಮಾಡಿ ನಿನ್ನ ಎಷ್ಟು ಉಂಟು ಅಂತ ಕೇಳ್ತು. ಹೆಂಡತಿ ಕೊಟ್ರೆ, ಮಗಳಿಗೆ ಕೊಟ್ರೆ ನಿನಗೆ ಹೆಂಡತಿ ಆದ್ರೆ ಹೆಂಡತಿ ಹೊಟ್ಟೆ ಇರೋದಕ್ಕೆ ನಿನ್ನ ಹತ್ರ ಉಂಟೆ ಅವರಿಗೆ ಕೇಳ್ತು. ಅದಿಲ್ಲ. ಆದ್ರೆ ಒಂದು ಸುದ್ದಿ ಬಂತು, ದಕ್ಷ ಯಾಗ ಮಾಡ್ತಾನಂತೆ, ಕೊಡ್ತಾನಂತೆ. ಅವ ಇಷ್ಟು ಕೊಟ್ರೆ ಅದ್ರ ಬಂಡವಾಳ ನಾನೊಂದು ಮದುವೆ ಆದ್ರೆ ಬಂಡವಾಳ ಇದ್ರೆ ಮದುವೆ ಅಂತ. ಹೌದು, ಹಾಗಿದ್ರೆ ನಾವು ದಕ್ಷಿಣ ಯಾಗ ಕೊಟ್ಟು ಹೌದಾ? ಜೊತೆಯಾಗಿ ನಾನಿಂದು ಯಾಕೆ ಈ ಪ್ರದೇಶಕ್ಕೆ ಇದುವರೆಗೆ ನಾನು ಹೊಸದಾಗಿ ಬಂದವಳು ಅಲ್ಲವಲ್ಲ. ಮನಸ್ಸಿನ ಯಾವುದೋ ಒಂದರ ಬೇಸರವನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಈ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಬಂದು ನಿಂತುಕೊಂಡೆ. ಬೀಸುತ್ತಿರುವ ತಂಗಾಳಿಗೆ ಮೈಯನ್ನು ಒಡ್ಡಿ
ಮನಸ್ಸಿನ ಬೇಸರವನ್ನ ದೂರ ಮಾಡಿಕೊಳ್ಬೇಕೆನ್ನುವಂತಹ ಬಯಕೆ ನನ್ನಲ್ಲಿ ಮೂಡಿಕೊಂಡಿತಲ್ಲ. ಎಂದೂ ಕಾಣದಂತಹ ಬಯಕೆ ಈ ದಾಕ್ಷಾಯಿಣಿಗೆ ಯಾಕೆ? ಪ್ರಪಂಚದ ಯಾವುದೋ ಒಂದು ಮಾಯೆಯ ಆಕರ್ಷಣೆಗೆ ನಾನು ಒಳಪಟ್ಟೆ ಎನ್ನುವುದು ಸ್ಪಷ್ಟವಾಯಿತು. ಹಾಗೆಯೇ ಕೈಲಾಸ ಪರ್ವತದ ಎತ್ತರದ ತುದಿಯಲ್ಲಿ ನಿಂತುಕೊಂಡು ಪ್ರಕೃತಿಯ ಈ ಸೌಂದರ್ಯವನ್ನು ಕಾಣುವುದಕ್ಕಾಗಿ ನಿಂತು ನೋಡಿದ್ರೆ ನನ್ನ ದೃಷ್ಟಿ ಚಿತ್ತ ಎಲ್ಲವೂ ಒಂದೇ ಕಡೆಗೆ ಎಳೆಯುತ್ತಿರುವ ದೃಷ್ಟಿ ನೋಡಿಯಲ್ಲಿ ಎಂತಹ ಕೌತುಕಮಯವಾದಂತಹ ದೃಶ್ಯ. ಸಾಲು ಸಾಲಾಗಿ ಬ್ರಾಹ್ಮಣೋತ್ತಮನೆಲ್ಲ ಒಟ್ಟಾಗಿ ಹೋಗುತ್ತಿದ್ದಾರೆ. ಹೋಗೋದ್ರಲ್ಲಿ ವೈಶಿಷ್ಟ್ಯತೆಯನ್ನ ಕಾಣುತ್ತಿದ್ದೇನಲ್ಲ. ಅಪ್ಪಪ್ಪ, ಅಯ್ಯೋ, ಗಡಿಬಡಿಯಿಂದ ಹೋಗುತ್ತಿದ್ದಾರೆ. ಅತ್ತ ಕಡೆಯಿಂದ ಮತ್ತೊಂದಷ್ಟು ಮಂದಿ ಒಂದು ಸೇರಿಕೊಂಡಿದ್ದಾರೆ. ಇತ್ತ ಕಡೆಯಲ್ಲಿ ಕರೆಯುತ್ತಿದ್ದಾರೆ. ಎಲ್ಲರೂ ಹೋಗುತ್ತಿರುವುದು ಒಂದೇ ಮಾರ್ಗ, ಒಂದೇ ದಾರಿಯನ್ನು ಹಿಡಿದು ಹೊರಡುತ್ತಿರುವ ಈ ವಿಚಾರವನ್ನ ಕಂಡು, ಈ ದೃಶ್ಯವನ್ನ ಕಂಡು ನನಗೆ ಕೌತುಕವಾಗಿದೆ. ಮಾತನಾಡುತ್ತಾ ಆಡುತ್ತಾ ಬೆಟ್ಟದಿಂದ ಕೆಳಗಿಳಿದು ಬಂದೆ. ಆದರೆ ನನಗಿಂತಲೂ ವೇಗವಾಗಿ ಹೋಗುತ್ತಿರುವ ಬ್ರಾಹ್ಮಣರನ್ನು ಕಂಡಾಗ ನನ್ನ ಅಂತರಂಗದಲ್ಲಿ ಉತ್ಪತ್ತಿಯಾದಂತಹ ಭಾವನೆ ಹಾಗೆಯೇ ಪ್ರಶ್ನೆಯಾಗಿ ಉಳಿತಲ್ಲ. ಹಾಗಿದ್ರೆ ಏನ್ ಮಾಡಬೇಕು? ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ಅವರಲ್ಲಿಗೆ ಹೋಗಿ ಎಲ್ಲಿ ಏನು ಯಾರು ಅಂತ ಕೇಳಬೇಕು. ನಿಮಗೆ ಅವಸರ ಏನಿರುವುದು ನನಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ತಾಮುಂದು ಹೋಗುತ್ತಾ ಇದ್ದೀರಲ್ಲ, ಹೋಗುತ್ತಿರುವ ನಿಮ್ಮನ್ನ ತಡೆದು ನಮಸ್ಕರಿಸಿಕೊಳ್ತಾ ಇದ್ದೇನೆ. ಯಾಕೆ ಬಲ್ಲಿರಾ? ನಿಮ್ಮ ಜೊತೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕೆನ್ನುವಂತಹ ಆಸೆ ನನಗೆ. ಹೌದು, ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಆಶೀರ್ವಾದ ಮಾಡಿದೆ. ಒಂದೇ ಒಂದು ಮಾತು, ಒಂದೇ ಒಂದು
ಮೇಲೆ ಯಾಕೆ? ಯಾಕಮ್ಮ? ನೀವು ವಯೋವೃದ್ಧರು, ದೇವರಾಟ ನಿಮಗೆ ತಾಳ್ಮೆ ಇರೋದಿತ್ತು ನಿಮ್ಗೊಬ್ಬರಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೌದಾ? ಯಾವತ್ತೂ ಜೀವನದ ಅನುಭವ ನೀವನ್ನು ಇಟ್ಟುಕೊಂಡಿದ್ದೀರಿ, ಹಾ. ಅದಕ್ಕಾಗಿ ನಿಮ್ಮನ್ನ ತಡೆದು ನಿಲ್ಲಿಸುತ್ತೇವೆ. ನಮ್ಮಳೆ ನಿಮ್ಮನ್ನ ನೋಡಿದ್ರೆ ಬಹಳಷ್ಟು ದೂರದಿಂದ ಬಂದವರು ಹಾಗೆ ಕಾಣಿಸ್ತಾ ಇದ್ದೀರಿ. ಹೌದು. ಅಷ್ಟೊಂದು ಆಯಾಸಗೊಳ್ಳುತ್ತಾ ಇದ್ದೀರಿ. ಹೌದು. ಇಷ್ಟು ಆಯಾಸಗೊಂಡರೂ ಕೂಡ ಒಂದು ಗುರಿಯನ್ನು ತಲುಪುವುದಂತ ಆ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗಿ ನಿನಗೂ ಗೊತ್ತಾಯ್ತದ. ಎಲ್ಲವರಿಗಿಂತ ಹೆಚ್ಚಿನ ಉತ್ಸಾಹ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಹೌದಾ? ಅದಕ್ಕಾಗಿ ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯ, ಯಾವುದೋ ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಹೋಗುವ ಆತರದಲ್ಲಿ ತಾವಿದ್ದೀರಿ ಎನ್ನುವಂತಹ ವಿಶ್ವಾಸ ನನಗೆ. ಏನಮ್ಮ? ಕೈ ಮುಗಿದು ಬೇಡಿಕೊಳ್ತೇನೆ. ನೋಡಿ ನೋಡಿ, ನೀವು ಒಬ್ಬರೇ ಅಲ್ಲ, ಅಲ್ಲ, ನಿಮ್ಮ ಜೊತೆಯಲ್ಲಿ ಹಿಂದೆ ಮುಂದೆ ಸಾವಿರ ಮಂದಿ ಎಲ್ಲ ಇದ್ದಾರೆ. ಲೆಕ್ಕ ಮಾಡುವುದಕ್ಕೆ ಸಾಧ್ಯತೆ ಇಲ್ಲ. ಒಂದೊಂದು ಮಾರ್ಗದಿಂದ ಒಂದೊಂದು ವಿಧವಾದಂತಹ ಜನಗಳೆಲ್ಲ ಬಂದು ಸೇರಿಕೊಳ್ಳುತ್ತಿದ್ದಾರೆ. ಕಾಗದಿದ್ರು ಊರುಗಳನ್ನು ಹಿಡಿದುಕೊಂಡಾದ್ರೂ ಹೋಗ್ತಾ ಇದ್ದೀರಿ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೋಗ್ತಾ ಇದ್ದೀರಲ್ಲ, ಇಷ್ಟೊಂದು ವಿಧದಲ್ಲಿ ಹೋಗುತ್ತಿರುವ ನೀವು ಎಲ್ಲಿಗ ಹೊರಟದ್ದು ಅಂತ ಕೇಳಬಹುದೇ? ಈಗ ನನಗೆ ಯಾರು ಗೊತ್ತಾಯ್ತಾ? ಅದೇ ಆಶ್ಚರ್ಯ. ನಿಮ್ಮನ್ನು ವಿಶೇಷತೆಯನ್ನು ಕಾಣುತ್ತಿದ್ದೇನೆ. ಹೌದು, ಏನು ಈ ಭೂಮಂಡಲದಂತಹ ಎಲ್ಲ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದೇನೋ ವಿಶೇಷವಲ್ಲ. ಪ್ರಪಂಚದಲ್ಲಿ ವಿಶೇಷವಾದಂತಹ ಕಾರ್ಯವನ್ನು ನಡೆಯುತ್ತಿದ್ರೆ ಬ್ರಾಹ್ಮಣೋತ್ತಮರೆಲ್ಲ ಸೇರಿಕೊಳ್ಳುವುದು ಸಹಜವಾದತೆ. ಕೆಲವರು ಅಡಿಗೆ ಹೋಗ್ತಾರೆ, ಕೆಲವರು ಮಚ್ಚಿಗೆಲ್ಲ ಹೋಗ್ತಾರೆ. ಆದ್ರೆ ಇವತ್ತು ಅಂತಹ ವಿಶೇಷವನ್ನಲ್ಲ ನಾನು ನೋಡ್ತಾ ಇರೋದು. ನಾನು ಯಾವತ್ತೂ ನೋಡದೇ ಇರುವಂತಹ ವಿಶೇಷವನ್ನ ಕಾಣ್ತಾ ಇದ್ದೀನಿ. ಎಲ್ಲರೂ ಅವರವರ ಹೆಂಡತಿಯನ್ನ ಕರೆದುಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನೋಡಿ ನೋಡಿ, ಹುಟ್ಟಿದ ಮಗುವಿಗೆ ಕೆಲವು ತಿಂಗಳುವಿಡಿ, ಹೆಚ್ಚಿಗೆ ದಿವಸವೂ ಆಗಲಿಲ್ಲ. ಈ ಊರಿಗೆ ಬಿಸಿಲಿಗೆ ಆ ಮಗು ಕೆಂಪಾಗಿರುವುದನ್ನು ಕಂಡ್ರೆ ತಿಳಿಯುತ್ತದೆ. ಆದ್ರೂ ಮಗುವನ್ನು ಎತ್ತಿಕೊಳ್ತಿದ್ದೀರಿ. ಇನ್ನು ಕೆಲವರು ಹೊಟ್ಟೆಯಲ್ಲಿ ಇಟ್ಟುಕೊಂಡೇ ಇದ್ದಾರೆ. ಆದ್ರೂ ಅವರನ್ನ ಮನೆಯಲ್ಲಿ ಕೊಳ್ಳಿರಿಸಲಿಲ್ಲ. ಅವರನ್ನು ಜೊತೆಗೆ ಕರೆದುಕೊಂಡು ಬ್ರಾಹ್ಮಣರೇ ನಡ್ಕೊಂಡು ಬರ್ಲಿಕ್ಕೆ ಕೊಡುವುದಿಲ್ಲ. ಹೌದು, ನಡೆಯುವುದಕ್ಕಾಗುವುದಿಲ್ಲ ಅಂತ ಅವರನ್ನು ಕರ್ಕೊಂಡು ಹೋಗದೇ ಇರುವುದು ಇಲ್ವಲ್ಲ? ಹೇಳ್ಕೊಂಡಾದ್ರೂ ಹೋಗ್ತಾ ಇದ್ದೀರಲ್ಲ. ಇಷ್ಟೊಂದು ಮಂದಿ, ಸಾವಿರ ಮಂದಿ ಎಲ್ಲ ಸೇರಿಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗುತ್ತಿರುವಂತಹ ಈ ಸಂಭ್ರಮವನ್ನ ಕಂಡಾಗ ನನಗೆ ಕೌತುಕವಾಗಿ ಕಂಡಿತು. ತಿಳಿಯಲೇ
ಮಾಡಬೇಕೆನ್ನುವಂತಹ ಆಸೆಯಿಂದಲೇ ಹಾ. ಅಥವಾ ನೋಡಿ ಎತ್ತರದಿಂದ ಆ ಬೆಟ್ಟದಿಂದ ಜಾರಿ ಇಳಿದು ಓಡೋಡಿ ಬಂದು ನಿಮ್ಮ ಪಾದಕ್ಕೆ ಬಂದು ವಂದಿಸಿಕೊಂಡಿದ್ದೇನೆ. ಏನೇನು ಕೇಳ್ಬಂದಿಯಾ? ನನ್ನ ಕೌತುಕವನ್ನು ತಡಿಸಲಾರಿದ ಹಾ. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನು? ಒಂದು ಮಾತು ಹೇಳಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿ. ಯಾಕೆ ಈ ಸಭೆ? ನಾವು ಹೋಗುವುದಾ? ಯಾವ ವಿಶೇಷ? ಹೋಗುವುದಾ? ಗಡಿಬಿಡಿ ಮಾಡ್ಕೊಳ್ಬೇಡ ನೀವು. ಏನಮ್ಮ? ಎಲ್ಲಿಗೆ ಹೊರಡ್ತೀರಿ ಅಂತ ಕೇಳಿದ ತಕ್ಷಣದಲ್ಲಿ ಎಷ್ಟೊಂದು ಕುಣಿದು ಕುಪ್ಪಳಿಸ್ತಾ ಇದ್ದೀರಲ್ಲ. ಹೌದು, ಸಂತೋಷದಿಂದ ಕುಣಿಯುತ್ತಾ ಇದ್ದೀರಿ. ಕುಣಿಬೇಕಂತ ಮನಸ್ಸುಂಟು, ಕುಣಿಲಿಕ್ಕೆ ಆಗೋದಿಲ್ಲ ಅಂತೀರಿ. ಕುಣಿಲಿಕ್ಕೆ ಕೂಡೋದಿಲ್ಲ. ಆದ್ರೆ ಬಿಡುವುದಿಲ್ಲ ನೀವು. ನಾನು ಪ್ರಾಯದ ಕಾಲದಲ್ಲಿ ತುಂಬಾ ಕುಣಿದವನ, ಏನ್ ಮಾಡೋದು? ಏನಮ್ಮ? ಸಂತೋಷ ಸಂಭ್ರಮ ನಿಮಗೆ. ಇತ್ತ 2 ವರ್ಷದಿಂದ ಕೆಮ್ಮ ಡಮ್ಮು ಉಪವಾಸ. ನಾವು ಇವತ್ತು ಛೀ, ಅಂಥದ್ದು ಯಾವ ಗಮನವೂ ಇಲ್ಲದೆ ಹಾ. ನೀವು ಹೋಗುವುದೊಂದೇ ನೋಡ್ತಾ ಇದ್ದೀರಲ್ಲ. ಹೌದಮ್ಮ, ಅಷ್ಟು ವಿಶೇಷ ನಡೀತದ. ಹೌದು. ಹಾ, ಹಾ. ನಾವು ಹೊರಟದೆಲ್ಲಿಗಂತಲ್ವಾ? ಎಲ್ಲಿಗೆ? ದಕ್ಷನ ಯಾಗಕ್ಕೆ ಹೊರಟವರು ನಾವು. ಹೌದು. ಹೌದಮ್ಮ. ಹಾ, ದಕ್ಷ ಪ್ರಜಾಪತಿ ಮಾಡುವಂತ ಯಾಗ. ಆದ್ರೆ ಹಿಂದೆ ಇಂಥ ಯಾಗ ನಡೀಲಿಲ್ವಂತೆ ಅಮ್ಮ. ಇನ್ನು ಮುಂದೆ ಇಂಥದ್ದು ಆಗುವುದಿಲ್ಲವಂತೆ. ಆದ್ರೆ ನಾವು ಯಾಗ ನೋಡ್ಲಿಕ್ಕಾಗಿ ಹೊರಟವರಲ್ಲ. ಇಲ್ಲ, ಪ್ರಪಂಚದಲ್ಲಿ ಒಂದೇ ಹೆಸರು ಇರುವವರು ಬಹಳಷ್ಟು ಮಂದಿ ಇರ್ತಾರೆ. ಹೌದು. ನೀವು ಹೇಳುತ್ತಿರುವಂತಹ ದಕ್ಷ ಪ್ರಜಾಪತಿ ಇರುವುದು ಹಾ. ಎಲ್ಲಿ ಹೇಳಿ? ಅಲ್ಲಿ ಪ್ರಾಚೀನ ಬರಿಹಿ. ಹಾ. ಹೌದು, ಪ್ರಾಚೀನ ಬರಿಕೆಯಲ್ಲಿ ಪ್ರಾಚೀನ ಬರಿಹಿ. ಆ ಯಾಗಕ್ಕಾಗಿ ನಾವು ಹೊರಟವರು. ಯಾಗ ನೋಡುವ ಆಸೆಯಿಂದ ಅಲ್ಲ. ಮತ್ತೆ ನೀವು ಹೇಳುವುದನ್ನೇ ಕೇಳಿದ್ದೇವೆ. ಹಾ, ಬೇಕಾದಷ್ಟು ದಕ್ಷಿಣೆ, ಹೌದು. ದಾನ ದಕ್ಷಿಣೆ ಉಂಟಂತೆ. ಎಲ್ಲ ವಾಚಿ 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 ಕೊಡುದಂತೆ. ಹಾ, ಹಾ. ಅಷ್ಟು ಮಾತ್ರ ಅಲ್ಲ, ನಮ್ಮ ಇಷ್ಟಾರ್ಥ ಸಿದ್ಧಿಯ ಪಡಿಸುವನಂತೆ ಅವ. ನಿಮ್ಮಿಚ್ಛೆಗೆ ಬೇಕಾದಷ್ಟು ಕೊಡ್ತಾರೆ. ಹೌದು, ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತಾನೆ. ಅಂತಹ ಸಂಭ್ರಮದ ಯಾಕೆ ಹೋಗುವುದಕ್ಕಾಗಿ ಇಷ್ಟಲ್ಲ ನಾವು ಹೊರಟವರು. ಹೊರಟವರು. ಈ ಹೆಂಡತಿಯನ್ನು, ಆ ಸಣ್ಣ ಮಗುವನ್ನು ಎಲ್ಲಾ ಕಟ್ಟಿಕೊಂಡು ಹೊರಟದ್ದು. ನನಗೆ ಸಿಕ್ಕುವಷ್ಟು ನನಗೆ ಸಿಕ್ಲಿ, ಅವಳಿಗೆ ಸಿಕ್ಕುವಷ್ಟು ಅವಳಿಗೆ ಸಿಕ್ಲಿ ಅಂತ. ಹಾ. ಈಗ ಏನು ಇವಳು ಮಾತೆ ಕಡಿಮೆ ಮಾಡ್ತಾರೆ. ನಾನು ಬಿಟ್ರೆ ನಾನು ಸಣ್ಣ ಸಮಸ್ಯೆ ಇಲ್ಲ. ಸಣ್ಣ ಈಗ ಬಹಳಷ್ಟು ವರ್ಷ ಹಿಂದೆ ನಾವು ಅಲ್ಲಿ ಪರಮೇಶ್ವರನ ಮದುವೆ ಹೋದದ್ದಲ್ವಾ? ಹೌದು. ಪರಮೇಶ್ವರ ಅಂದ್ರೆ ಯಾವ ಪರಮೇಶ್ವರ? ನನ್ನ ಮನೆ ಪರಮೇಶ್ವರ ಅಲ್ಲ, ಪರಮೇಶ್ವರ ಭಟ್ರಲ್ವಾ? ಅವರಲ್ಲ, ಅವರ ಅವರಲ್ಲ, ಪರಮೇಶ್ವರ ದೇವರು. ದೇವರ ಆ ಕೈಲಾಸವರ ಏನು ದೇವರ ಜೊತೆ ಹೇಳಲಿಕ್ಕೆ ಶುರು ಮಾಡಿದಲ್ಲ. ಹೆಂಡತಿಯ ದಾಕ್ಷಿಣ್ಯಮ್ಮ ಇದ್ದಾಳಲ್ಲ, ಹಾ. ದಾಕ್ಷಿಣ್ಯಮ್ಮ
ಇವಳಿಗೆ ಒಂದೇ ರೀತಿ ಕಾಣ್ತದಪ್ಪ. ನಿಮ್ಮ ಮಾತ್ರ ನಂಬಿಕೆ ಇಲ್ಲ, ಆ? ನಮ್ಮನೆ ಒಳಗೆ ಕೇಳ್ತಾರೆ. ಹೌದು ಆ? ಸ್ವಾಮಿ. ಹೌದೇನೆ? ಹಾ, ಆ? ಅರ್ಚನ ಕುವರಿ ಅಲ್ವಾ? ಅಲ್ಲ, ನನ್ನ ಕಣ್ಣು ಸ್ವಲ್ಪ ಮಚ್ಚ ಅಂತದೆ, ನಿನ್ನ ಕಣ್ಣು ಸರಿ ಉಂಟಲ್ಲ? ನನ್ನ ಕಣ್ಣು ಸರಿ ತೋರ್ತದೆ. ಹೌದಲ್ಲ? ಹೌದು. ಹಾಗಿದ್ರೆ ಅವಳನ್ನೇ ಕೇಳುವ. ಅವರೇ ಇರ್ಬೇಕು. ಏನಮ್ಮ? ನೀವು ಅವರೇ ಅಲ್ವಾ? ಮಗಳಲ್ಲವೇ ನೀವು ಕೇಳೋಣ ಅಂತ ಆಲೋಚನೆ ಮಾಡಿದೆ. ಏನದು? ಮುದುಕ ಕೇಳಿದ ಅಂತ ಬೇಸರ ಮಾಡಿಕೊಳ್ಬೇಡಮ್ಮ. ಚೇಚೆ ಹಾಗೇನಿಲ್ಲ. ಬೇಸರ ಮಾಡಿಕೊಂಡ ಇದ್ದವರ ಹತ್ರ ವ್ಯವಹಾರವೇ ನನ್ನದು ಇಲ್ಲ. ಏನದು? ನೀನ್ ಅಂತವಳಾಗಿ ಕಾಣೋದಿಲ್ಲ. ಮತ್ತೇನಲ್ಲ, ಆ ದಕ್ಷನ ಯಾಗಕ್ಕೆ ಹೋಗ್ತೀವಂತ ಹೇಳಿದ ಕ್ಷಣವೇ ಯಾಕೋ ಸುಮ್ಮನೆ ನಿಂತುಕೊಂಡು ಬಿಟ್ಟಿಯಾ? ನಿಮ್ಮ ಸಂಭ್ರಮವನ್ನೆಲ್ಲ ಕಂಡು ಏನೇನೋ ಯೋಚಿಸಿಕೊಂಡೆ. ಹೌದಾ? ನಾದ್ರೆ ನಿನ್ನಲ್ಲಿಯೇ ಕೇಳುವುದು. ಏನು? ನೀನು ಅವರ ಮಗಳಲ್ವಾ? ದಕ್ಷಿಣಗೆ ಮಗಳಲ್ವಾ ಅಮ್ಮ? ಓಹೋ, ನಿಮ್ಮ ಮದುವೆ ಕಾಲದಲ್ಲಿ ನೋಡಿದಂತ ನೆನಪು ಅವರಿಗಾಯ್ತಂತೆ, ನನ್ನ ಹೆಂಡತಿಗಾಯ್ತಂತೆ. ನಾನು ಪರೀಕ್ಷೆ ಮಾಡ್ಲಿಲ್ಲ, ಈಗ ನೋಡ್ತೇನೆ.